ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 12, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಸ್ಫೂರ್ತಿ ಮತ್ತು ಚೈತನ್ಯದೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಇಂದು ನಿಮ್ಮಲ್ಲಿ ಹುಣ್ಣಿಮೆಯ ಚಂದ್ರದ ಪ್ರಭಾವದಿಂದ ಭಾವನೆಗಳು ಹೆಚ್ಚು ಚುರುಕಾಗಿರುತ್ತವೆ. ತಾಳ್ಮೆ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಬಳಕೆ ಮಾಡಿದರೆ ಯಾವುದೇ ಸಂಕಷ್ಟವನ್ನು ನಿಭಾಯಿಸಬಹುದು. ಇಂದಿನ ಬೆಳಗಿನ ಸಮಯದಲ್ಲಿ ಕೆಲವು ಸಂಶಯಗಳು ಅಥವಾ ಭ್ರಮೆಗಳು ಕಾಡಬಹುದಾದರೂ ಮಧ್ಯಾಹ್ನದ ಹೊತ್ತಿಗೆ ಮನಸ್ಸು ನಿರ್ಧಾರ ಪ್ರಜ್ಞೆಯಿಂದ ತುಂಬಿರುತ್ತದೆ. ಹುಣ್ಣಿಮೆಯ ದಿನವಿರುವುದರಿಂದ ಧ್ಯಾನ, ಪೂಜೆ, ಜಪ, ಹೋಮ, ದಾನ ಕಾರ್ಯಗಳಿಗೆ ಇದು ಅತ್ಯಂತ ಶ್ರೇಷ್ಠ ದಿನ. ದೇವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಪಿತೃಪೂಜೆ ಮಾಡುವುದು ಪವಿತ್ರ ಫಲ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ನಿರ್ಧಾರ ಸಾಮರ್ಥ್ಯ ಮತ್ತು ಕಾರ್ಯಚಟುವಟಿಕೆಗಳ ಮೇಲೆ ಎಲ್ಲರ ಗಮನವಿರಬಹುದು. ಮೇಲಧಿಕಾರಿಗಳೊಂದಿಗೆ ನಿರ್ಧಾರಾತ್ಮಕ ಚರ್ಚೆಗಳು ಸಾಧ್ಯ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆಯಿಂದ ಕೆಲಸದಲ್ಲಿ ಗುರುತಿಸಿಕೊಂಡು ಉತ್ತಮ ಅವಕಾಶಗಳು ದೊರೆಯಬಹುದು. ವೃತ್ತಿ ಬದಲಾವಣೆಯ ಯೋಗವಿರುವವರಿಗೆ ಈ ದಿನ ಸೂಕ್ತ ಸಂದರ್ಶನದ ಸಾಧ್ಯತೆ ಇದೆ. ನಿಮ್ಮ ಭಾಷಣ ಶೈಲಿ, ತಂತ್ರಜ್ಞಾನದ ಜ್ಞಾನ ಹಾಗೂ ನಿರ್ವಹಣಾ ಕೌಶಲ್ಯ ನಿಮ್ಮ ಪಾಠವನ್ನು ಬಲಗೊಳಿಸುತ್ತವೆ. ಉದ್ಯಮಿಗಳಿಗಾಗಿ ಇಂದು ಲಾಭದ ತೀರ್ಮಾನಗಳ ದಿನ. ಹೊಸ ಡೀಲಿಂಗ್, ಹಳೆಯ ಗ್ರಾಹಕರ ಪುನರ್ವಿಚಾರ, ಲೆಕ್ಕಪತ್ರಗಳ ತಿದ್ದುಮದ್ದಿ ಹಾಗೂ ಹೊಸ ಉತ್ಸಾಹದೊಂದಿಗೆ ವ್ಯಾಪಾರ ವಿಸ್ತಾರಕ್ಕೆ ಯೋಚಿಸಲು ಒಳ್ಳೆಯ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನೀವು ಹೆಚ್ಚು ಲೆಕ್ಕಾಚಾರದಿಂದ ನಡೆದುಕೊಳ್ಳಬೇಕಾಗುತ್ತದೆ. ಹುಣ್ಣಿಮೆ ಸಂದರ್ಭದಲ್ಲಿ ಕೆಲವರು ಪೂರಕ ಹೂಡಿಕೆ ಅಥವಾ ಹಳೆಯ ಸಾಲದ ಮರಳಿಸುವ ಯೋಗವನ್ನು ಅನುಭವಿಸಬಹುದು. ಹಣವನ್ನು ವೀಕ್ಷಿಸಿ ಖರ್ಚು ಮಾಡಿದರೆ ಅತಿ ಉತ್ತಮ. ಅಪರೂಪದ ಸಂಪತ್ತಿನ ಬಾಕಿ ಹಣ ಬಂದೀತು ಎಂಬ ಸೂಚನೆಗಳಿವೆ. ಆದರೆ ಹೊಸ ಸಾಲ ತೆಗೆದುಕೊಳ್ಳುವ ಯತ್ನಕ್ಕೆ ಮುನ್ನ ಮನಸ್ಸಿನ ಶಾಂತಿ ಹಾಗೂ ಹಿರಿಯರ ಸಲಹೆ ಅವಶ್ಯ. ಹಣಕಾಸಿನಲ್ಲಿ ಗೊಂದಲವನ್ನು ತಪ್ಪಿಸಲು ನಿಮ್ಮ ಪತಿ ಅಥವಾ ಹೆತ್ತವರಿಂದ ಮಾರ್ಗದರ್ಶನ ಪಡೆಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನದಲ್ಲಿ ಬಿಸಿಲು ಹಾಗೂ ಉರಿಯುವ ವಾತಾವರಣದಿಂದ ದೂರವಿರುವುದು ಉತ್ತಮ. ಹೊಟ್ಟೆ, ಕಿಡ್ನಿ ಅಥವಾ ಮೈ ಒಣಗುವ ತೊಂದರೆಗಳ ಸಾಧ್ಯತೆ ಇದೆ. ನೀರಿನ ಸೇವನೆ ಹೆಚ್ಚು ಮಾಡುವುದು, ಹಣ್ಣುಗಳು ಹಾಗೂ ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸುವುದು ಬಹುಪಯುಕ್ತ. ಚಂದ್ರನ ಪ್ರಭಾವದಿಂದ ಸಂವೇದನೆಗಳು ಹೆಚ್ಚಾಗಿರಬಹುದು. ಇದರಿಂದಾಗಿ ನಿದ್ದೆ ವ್ಯತ್ಯಯ, ಚಿಂತೆ ಅಥವಾ ನಿರಾಶೆ ಎದೆಯೊಳಗೆ ಮನೆ ಮಾಡಬಹುದು. ಧ್ಯಾನ, ಪ್ರಾಣಾಯಾಮ ಹಾಗೂ ಶಾಂತ ಸಂಗೀತದಿಂದ ಮನಸ್ಸನ್ನು ಸಮತೋಲನದಲ್ಲಿ ಇರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ವಿಶಿಷ್ಟ ನಂಟು ನಿರ್ಮಾಣವಾಗುವ ಸಾಧ್ಯತೆ ಇದೆ. ಒಟ್ಟಾಗಿ ಊಟ, ದೇವರ ಪೂಜೆ ಅಥವಾ ಸಂವಾದದ ಸಮಯವು ಬಾಂಧವ್ಯ ಬಲಪಡಿಸುತ್ತದೆ. ಪತ್ನಿ ಸಂಬಂಧಿತ ವಿಷಯಗಳಲ್ಲಿ ಸಂವೇದನೆ ಮತ್ತು ಕಾಳಜಿಯ ಮೆರೆದ ನಡೆ ಅನುಕೂಲಕರ. ಇಂದಿನಂದು ಹಿರಿಯರ ಆಶೀರ್ವಾದ ಪಡೆಯುವುದು ವಿಶೇಷ ಫಲಕಾರಿ. ಮಕ್ಕಳಿಗೆ ಶ್ಲಾಘನೆ ನೀಡುವುದು, ಪ್ರೋತ್ಸಾಹಿಸುವುದು ಅವರು ಹೆಚ್ಚು ನೇರ ಮಾರ್ಗದಲ್ಲಿ ಸಾಗಲು ಸಹಾಯಕವಾಗುತ್ತದೆ. ವಿವಾಹ ಸಂಬಂಧದ ಚರ್ಚೆಗಳಲ್ಲಿ ಪಿತೃಪಕ್ಷದ ಅನುಮೋದನೆ ಅಥವಾ ಗಂಭೀರ ನಿರ್ಧಾರಗಳಿಗೆ ಧೈರ್ಯ ಬೇಕಾದ ದಿನವಿದು. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ, ಚಂದ್ರನ ಪೂಜೆಗೆ ಅತ್ಯಂತ ಉತ್ತಮ ದಿನ. ಚಂದ್ರನ ಮಂತ್ರ ಓಂ ಶಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸಿ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುವುದು. ಹುಣ್ಣಿಮೆ ದಿನದ ಪೂಜೆಯಲ್ಲಿ ಬೆಳಿಗ್ಗೆ ಹಾಲಿನಲ್ಲಿ ಹಬ್ಬಿದ ಅಕ್ಷತೆ, ಬಿಳಿ ಹೂವುಗಳೊಂದಿಗೆ ದೇವಿಗೆ ಅರ್ಪಣೆ ಮಾಡುವುದು ಫಲಕಾರಿಯಾದ ಶಕ್ತಿ ನೀಡುತ್ತದೆ. ತಾಯಿ ಅಥವಾ ತಾಯಿ ಸಮಾನ ವ್ಯಕ್ತಿಗೆ ಬಟ್ಟೆ ಅಥವಾ ಹಣ್ಣು ದಾನ ಮಾಡುವುದು ಶುಭದಾಯಕ. ಮನೆಯಲ್ಲಿರುವ ದೇವಾಲಯದಲ್ಲಿ ಚಂದ್ರನ ಚಿತ್ರ ಅಥವಾ ಬಿಳಿ ಬಣ್ಣದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ಹಾಲಿನಿಂದ ಅಭಿಷೇಕ ಮಾಡುವುದು ಆಯುಷ್ಯ ಮತ್ತು ಶುಭ ಕಾರ್ಯಗಳಿಗೆ ದಾರಿಯಾಗಬಹುದು.
ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಇದು ಶುದ್ಧತೆ, ಶಾಂತಿ ಮತ್ತು ಗರ್ಭಿತ ಶಕ್ತಿಯ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಮೂಲಕ ಸೌಮ್ಯತೆ ಮತ್ತು ಶಕ್ತಿಯ ಅನುಭವವನ್ನು ಪಡೆಯಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮೊಳಗಿನ ಶುದ್ಧತೆ, ಜ್ಞಾನದ ಬೆಳಕು ಮತ್ತು ನೆಮ್ಮದಿಯ ಚಿಹ್ನೆಯಾಗಿರುತ್ತದೆ. ಬಿಳಿ ಉಡುಗೆ, ಹೂವು ಅಥವಾ ಪೂಜಾ ತಳಿಯಲ್ಲಿ ಬಿಳಿಯ ಬಳಕೆ ಶುಭ ಕಾರ್ಯಗಳಿಗೆ ಹಿತಕರ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ ಬೆಳಗ್ಗೆ 11:50. ಈ ಸಮಯದಲ್ಲಿ ಚಂದ್ರದ ಪ್ರಭಾವ ಉತ್ತಮವಾಗಿ ಇರುತ್ತದೆ. ಈ ಸಮಯವನ್ನು ಉಪಯೋಗಿಸಿ ದೇವತಾ ಪೂಜೆ, ಕುಟುಂಬ ಸಮಾಲೋಚನೆ ಅಥವಾ ಆರ್ಥಿಕ ನಿರ್ಧಾರಗಳಿಗೆ ಮುಕ್ತ ಮನಸ್ಸಿನಿಂದ ಮುಂದಾಗಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಬುದ್ಧಿಮತ್ತೆ, ಸ್ಥಿರತೆ ಮತ್ತು ನಿಗದಿತ ಯೋಜನೆಯೊಂದಿಗೆ ದಿನವನ್ನು ಮುನ್ನಡೆಸಬಹುದು. ಇಂದು ಚಂದ್ರನು ನಿಮ್ಮ 3ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕಾರಣದಿಂದ ಧೈರ್ಯ, ನಿರ್ಧಾರ ಶಕ್ತಿ, ಚಟುವಟಿಕೆಗಳಲ್ಲಿ ತ್ವರಿತ ಫಲಪ್ರದ ಪ್ರಯತ್ನಗಳು ಸಾಧ್ಯವಾಗಬಹುದು. ದಿನದ ಆರಂಭದಲ್ಲಿ ಕೆಲವು ಗೊಂದಲಗಳು ಉಂಟಾದರೂ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಚಾತುರ್ಯದಿಂದ ಎಲ್ಲವನ್ನೂ ಸರಿಪಡಿಸಬಲ್ಲಿರಿ. ವಿಶೇಷವಾಗಿ ಇಂದು ಸ್ನೇಹಿತರು, ಸಹೋದರರು ಅಥವಾ ನಿಮ್ಮ ಹತ್ತಿರದ ಸಂಬಂಧಿಗಳೊಂದಿಗೆ ಬೆಳೆವ ಸಂವಾದಗಳು ನಿಮಗೆ ಪ್ರೇರಣೆಯಂತಾಗಬಹುದು. ಹೊಸ ವಿಷಯ ಕಲಿಯುವ ಬಯಕೆ, ಕೌಶಲಾಭಿವೃದ್ಧಿಗೆ ಹಂಬಲ ಹಾಗೂ ಸಾಂಸ್ಕೃತಿಕ ಆಸಕ್ತಿ ಇವೆಲ್ಲವೂ ಬೆಳೆಯಬಹುದು. ವೀಕ್ಷಕರೇ, ನಿಮ್ಮ ವೃತ್ತಿಯ ಪ್ರಗತಿಯ ವಿಚಾರಕ್ಕೆ ಬಂದರೆ ಇಂದಿನ ದಿನದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ನೆಟ್ಟನೆಯ ಮತ್ತು ಶ್ರದ್ಧೆಯು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲಸದ ಗತಿಯು ಶ್ರೇಯಸ್ಕರವಾಗಿದ್ದು, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಾವಧಿಯ ಲಾಭಕ್ಕೆ ದಾರಿ ಹೊರೆಯಬಹುದು. ವಿಶೇಷವಾಗಿ ಈ ದಿನದೊಳಗೆ ನಿಮ್ಮ ಚಿಂತನ ಶಕ್ತಿಯಿಂದ ನೀವು ಸ್ಪಷ್ಟ ಯೋಜನೆ ರೂಪಿಸಿ ತಂಡದ ಸದಸ್ಯರನ್ನು ಸಹ ಉತ್ತೇಜಿಸಬಲ್ಲಿರಿ. ಸ್ವಂತ ಉದ್ಯಮ ನಡೆಸುತ್ತಿರುವವರು ಇಂದು ಹೊಸ ವ್ಯವಹಾರಕ್ಕೆ ಶಿಲಾನ್ಯಾಸ ಮಾಡುವ ಯೋಗ ಹೊಂದಿದ್ದಾರೆ. ಮಾರುಕಟ್ಟೆ ಆಳವಿಲ್ಲದ ನೂತನ ಉತ್ಪನ್ನ ಪರಿಚಯಿಸಲು ಇಂದು ಸುಸಾಧ್ಯ ಸಮಯ. ಯಾವುದೇ ಹೊಸ ಒಪ್ಪಂದಗಳಿಗೆ ಮುನ್ನ ಉತ್ತಮವಾಗಿ ಪರಿಶೀಲಿಸಿ ಮುಂದೆ ಸಾಗುವುದು ಒಳಿತು. ಉದ್ಯೋಗ ಬದಲಾವಣೆ ಬಯಸುವವರು ಇಂದು ಸಂದರ್ಶನಕ್ಕಾಗಿ ಉಚಿತ ಸಮಯ ಹೊಂದಿದ್ದಾರೆ. ಇಂದು ನಿಮ್ಮ ನುಡಿಗಳು ಹೆಚ್ಚು ಪ್ರಭಾವ ಬೀರಬಲ್ಲವು. ಬಹುಪಾಲು ತಾಂತ್ರಿಕ ಪ್ರಗತಿಗೆ ಇಂದಿನ ದಿನ ಉತ್ತೇಜನದ ನಿಲುಕುವ ಅವಕಾಶ. ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ವೃಷಭ ರಾಶಿಗೆ ಈ ದಿನ ಆರ್ಥಿಕವಾಗಿ ಸ್ಥಿರತೆ ಹಾಗೂ ಸಹಜ ವ್ಯವಹಾರಗಳ ದಿನವಾಗಿದೆ. ಹಳೆಯ ಬಾಕಿ ಹಣಗಳು ಮರಳಿ ಬರಬಹುದು. ನಿಮಗೆ ಬಂಡವಾಳ ಹೂಡಿಕೆ ಮಾಡುವ ಯೋಗವಿದ್ದರೂ ಹೆಚ್ಚು ಲಾಭ ಬರುವ ಕ್ಷೇತ್ರಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಬೇಕು. ಇಂದು ಹೊಸ ಖರೀದಿಗೆ ಯೋಚಿಸುವವರು, ವಿಶೇಷವಾಗಿ ವಿದ್ಯುತ್ ಸಾಧನಗಳು, ವಾಹನ ಅಥವಾ ಸ್ಥಳ ಸಂಪತ್ತಿನ ಬಗೆಗೆ ಯೋಚಿಸುತ್ತಿರುವವರು ಮನಸ್ಸಿನಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಬಹುದು. ಆದರೆ ಅಧಿಕ ಖರ್ಚಿಗೆ ಮುನ್ನ ಹಣದ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಪತ್ನಿಯ ಸಲಹೆ ಅಥವಾ ಕುಟುಂಬದ ಹಿರಿಯರ ಮಾರ್ಗದರ್ಶನವು ಈ ಹಣಕಾಸು ನಿರ್ಧಾರದಲ್ಲಿ ಶ್ರೇಷ್ಠವನ್ನಾಗಿ ತೋರಬಹುದು. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಶರೀರದ ತೂಕ, ಮಲಬದ್ಧತೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು. ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶವಿರುವ ಆಹಾರದಿಂದ ದೂರವಿದ್ದು ಹೆಚ್ಚು ಹಣ್ಣು, ಕಬ್ಬಿಣ, ನಾರಿನಂಶಯುಕ್ತ ಆಹಾರ ಸೇವಿಸಬೇಕಾಗಿದೆ. ಇಂದು ಎಡತೊಡೆಯ ಭಾಗ, ಮೈಕಚ್ಚು ಅಥವಾ ಮೆದುಳು ಸಂಬಂಧಿತ ರಕ್ತಚಪ್ಪಳದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಮಿತ ಆಹಾರ, ಸಮಯಕ್ಕೆ ನಿದ್ರೆ ಮತ್ತು ವಾಯುವಿಹಾರದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿ ಇರಬಹುದು. ಮಧ್ಯಾಹ್ನದ ನಂತರ ಶರೀರದಲ್ಲಿ ಚುಟುಕು ನೋವು, ಬೆವರು ಹರಿವ ಅಥವಾ ವಾತಜನಿತ ತೊಂದರೆಗಳು ಆಗಬಹುದು. ಈ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ಯೋಗ, ಪ್ರಾಣಾಯಾಮ ಅಥವಾ ಭಕ್ತಿ ಸಂಗೀತದ ಧ್ವನಿಯಿಂದ ಮನಸ್ಸಿಗೆ ಚೈತನ್ಯ ನೀಡುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ನಿಮ್ಮ ಕುಟುಂಬದಲ್ಲಿ ಸೌಹಾರ್ದತೆ, ಸ್ನೇಹಪೂರ್ಣ ವಾತಾವರಣ ಇರುತ್ತದೆ. ವಿಶೇಷವಾಗಿ ಅಕ್ಕಪಕ್ಕದ ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಉಲ್ಲಾಸ ಉಂಟಾಗಬಹುದು. ಸಹೋದರರು ಅಥವಾ ಆತ್ಮೀಯ ಸ್ನೇಹಿತರಿಂದ ಒಳ್ಳೆಯ ಸಹಕಾರ ದೊರೆಯುವ ಯೋಗವಿದೆ. ವಿವಾಹಿತರಿಗಾಗಿ ದಿನದ 2ನೇ ಭಾಗದಲ್ಲಿ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದರೆ ಸಂವಹನದ ಮೂಲಕ ಶಾಂತಿಯಿಂದ ಅದನ್ನು ಪರಿಹರಿಸಬಹುದಾಗಿದೆ. ಇಂದಿನ ದಿನ ಸಂವೇದನೆಯ ದಿನವಾಗಿರುವುದರಿಂದ ಹೆಚ್ಚು ಆಸಕ್ತಿಯಿಂದ ಮಾತುಕತೆ ನಡೆಸಿದರೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ವಿವಾಹ ನಿಶ್ಚಿತಿಗೆ ಬಯಸುವವರು ಇಂದು ಹಿರಿಯರೊಂದಿಗೆ ಮಾತುಕತೆ ನಡೆಸಿದರೆ ಉತ್ತಮ ಮುನ್ನಡೆ ಸಾಧ್ಯ. ಒಟ್ಟುವಾಗಿ ಕುಟುಂಬದಲ್ಲಿ ನಗುನಗುತ್ತಾದ ವಾತಾವರಣವಿರುತ್ತದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಧೈರ್ಯ, ಚಾತುರ್ಯ ಹಾಗೂ ಆತ್ಮವಿಶ್ವಾಸ ನಿಮ್ಮ ಪ್ರಗತಿಯ ದಾರಿಯನ್ನೇ ಬದಲಾಯಿಸಬಲ್ಲದು. ಈ ಶಕ್ತಿಯನ್ನು ಶ್ರೇಷ್ಠ ಮಾರ್ಗದಲ್ಲಿ ಬಳಸಿದರೆ ನೀವು ತಾವು ಇಚ್ಛಿಸಿದ ಗುರಿಯನ್ನು ಮುಟ್ಟಬಹುದು. ಧರ್ಮಪಾಠ, ತಾಯಿ ದೇವಿಯ ಪೂಜೆ, ಶ್ರೀಸೂಕ್ತ ಪಠಣ, ಶಕ್ತಿಪೀಠಕ್ಕೆ ದರ್ಶನ,
ಹಾಗೂ ಲಕ್ಷ್ಮೀ ದೇವಿಗೆ ಶುದ್ಧ ಹಾಲಿನಿಂದ ಅಭಿಷೇಕ ಮಾಡಿದರೆ ಆರ್ಥಿಕ ಪ್ರಗತಿ ಹಾಗೂ ಮನಃಶಾಂತಿಗೆ ಕಾರಣವಾಗಬಹುದು. ಇಂದು ನೀವು ಈ ಮಂತ್ರವನ್ನು ಜಪಿಸಬೇಕು. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು 27 ಬಾರಿ ಜಪಿಸಿದರೆ ಆರ್ಥಿಕ ಶ್ರೇಯಸ್ಸು, ಮನಃಶಾಂತಿ ಹಾಗೂ ನೆಮ್ಮದಿ ನಿಮ್ಮ ಪಾಲಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಸಂಕೇತ. ಇದು ವೈಭವ, ಕಲೆ, ಆನಂದ ಹಾಗೂ ಲಾಲಿತ್ಯವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹಾಗೂ ಸೌಂದರ್ಯದ ಬದ್ಧತೆಯ ದಾರಿ ತೋರಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಕೃತಿ, ಪುನರುಜ್ಜೀವನೆ ಮತ್ತು ಆರೋಗ್ಯದ ಚಿಹ್ನೆ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ಪುಷ್ಪಗಳನ್ನು ಬಳಸಿದರೆ ಮನಸ್ಸು ಪ್ರಫುಲ್ಲವಾಗುತ್ತದೆ ಮತ್ತು ನಿಮ್ಮ ಸಂಕಲ್ಪಗಳು ಸ್ಪಷ್ಟವಾಗುತ್ತವೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:50 ರಿಂದ ರಾತ್ರಿ 8:10. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ. ಈ ಸಮಯವನ್ನು ಉಪಯೋಗಿಸಿ ಮನೆಯ ಧಾರ್ಮಿಕ ಚಟುವಟಿಕೆಗಳು, ಕುಟುಂಬ ಸದಸ್ಯರೊಂದಿಗೆ ಮನಮುಟ್ಟುವ ಮಾತುಕತೆ ಅಥವಾ ಹಣಕಾಸು ನಿರ್ಧಾರಗಳಿಗೆ ಮುಕ್ತ ಮನಸ್ಸಿನಿಂದ ಮುಂದೆ ಸಾಗಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಚಂದ್ರನು ನಿಮ್ಮ 2ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕಾರಣ ನಿಮ್ಮ ಮಾತುಗಳಲ್ಲಿ ಮೆಲ್ಲನೆ ತೂಕ ಹೆಚ್ಚಾಗಬಹುದು. ಸಂಭಾಷಣೆಯಲ್ಲಿ ಸೌಮ್ಯತೆ, ಮೌಲ್ಯಗಳ ಬಗ್ಗೆ ಗೌರವ ಮತ್ತು ಸಮರ್ಥನೆ ಪ್ರದರ್ಶಿಸುವುದರಿಂದ ನಿಮ್ಮ ಹೆಸರು, ಗೌರವ ಮತ್ತು ಪ್ರಭಾವ ಹೆಚ್ಚುವ ಸಾಧ್ಯತೆ ಇದೆ. ಕುಟುಂಬ, ಆರ್ಥಿಕ ವಿಚಾರ, ಕಲೆ ಮತ್ತು ನಾಟಕೀಯ ಪ್ರಸ್ತುತಿಗಳು ಈ ದಿನದ ಕೇಂದ್ರ ಬಿಂದುಗಳಾಗಬಹುದು. ಇಂದಿನ ದಿನವು ಸ್ವಾವಲಂಬನೆ, ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಸಂವಹನದ ಕೌಶಲ ವಿಸ್ತಾರಕ್ಕೆ ಅತ್ಯಂತ ಸೂಕ್ತವಾಗಿದೆ. ನಿಮ್ಮ ತಾಳ್ಮೆ, ಪರಿಶ್ರಮ ಮತ್ತು ಸಮರ್ಥ ಮನೋಭಾವ ಇವತ್ತಿನ ದಿನದ ಯಶಸ್ಸಿಗೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳಾಗಿವೆ. ವೀಕ್ಷಕರೇ, ನಿಮ್ಮ ವೃತ್ತಿಯ ಪ್ರಗತಿಯ ವಿಚಾರಕ್ಕೆ ಬಂದರೆ ಇವತ್ತು ವೃತ್ತಿ ಕ್ಷೇತ್ರದಲ್ಲಿ ಇಂದು ನಿಮಗೆ ನಿರೀಕ್ಷಿತವಾದ ಲಾಭ ಅಥವಾ ಮೆಚ್ಚುಗೆ ಸಿಗಬಲ್ಲದು. ವಿಶೇಷವಾಗಿ ಮಾತನಾಡುವ, ಬರೆಯುವ, ಮಾರಾಟ, ಮಾಧ್ಯಮ, ಕೌಟುಂಬಿಕ ಸಲಹೆಗಾರಿಕೆ, ಶಿಕ್ಷಕತ್ವ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇರುವವರು ಇಂದು ಉತ್ತಮ ಹೆಜ್ಜೆಗಳನ್ನು ಇಡಬಹುದು. ನಿಮ್ಮ ಮಾತುಗಳು ಇತರರನ್ನು ಪ್ರಭಾವಿತಗೊಳಿಸಲು ಸಾಕಷ್ಟು ಶಕ್ತಿಶಾಲಿಯಾಗಿ ಪರಿಣಮಿಸುತ್ತವೆ. ಉದ್ಯೋಗದಲ್ಲಿರುವವರು ಇಂದು ತಮ್ಮ ತಾಂತ್ರಿಕ ಸಮರ್ಥತೆಯೊಂದಿಗೆ ತಂಡದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ನಿಮ್ಮ ಕಲ್ಪನೆಗಳು ಸ್ಪಷ್ಟವಾಗಿದ್ದು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಮಧ್ಯಾಹ್ನದ ಹೊತ್ತಿಗೆ ನಿರ್ಧಾರಾತ್ಮಕ ಸಭೆಗಳಲ್ಲಿ ಭಾಗವಹಿಸುವ ಯೋಗವಿದೆ. ಸ್ವಂತ ಉದ್ಯಮಿಗಳಿಗೆ ಇಂದು ಆರ್ಥಿಕವಾಗಿ ಚುರುಕು. ಗ್ರಾಹಕರಿಗೆ ಉತ್ತಮ ಸೇವೆ ಅಥವಾ ಹೊಸ ಐಡಿಯಾಗಳ ಪರಿಚಯ ಸಾಧ್ಯ. ಹೊಸ ವ್ಯವಹಾರದ ಬಗ್ಗೆ ಯೋಚಿಸುತ್ತಿದ್ದವರು ಇಂದು ಅದರ ಆರಂಭದ ಮೊದಲ ಹೆಜ್ಜೆಯನ್ನು ಇಡಬಹುದು. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತು ಹಣಕಾಸು ಕ್ಷೇತ್ರದಲ್ಲಿ ಕೆಲವು ಮಿಶ್ರ ಫಲಗಳು ಕಂಡುಬರಬಹುದು. ನಿಮಗೆ ಕೆಲವೆಡೆ ಅನಿರೀಕ್ಷಿತ ಖರ್ಚು ಉಂಟಾದರೂ ಕೆಲವು ಹಳೆಯ ಬಾಕಿಗಳ ಪರಿಹಾರದಿಂದ ನೆಮ್ಮದಿಯ ಭಾವನೆ ಮೂಡಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆಯಿಂದ ಹಣದ ನಿರ್ವಹಣೆಯಲ್ಲಿ ಶಿಸ್ತನ್ನು ತರಬಹುದು. ಬಂಡವಾಳ ಹೂಡಿಕೆಗೆ ಈ ದಿನ ಉತ್ತಮದಾಗಿರುವುದಿಲ್ಲ, ಆದರೆ ಚಿನ್ನ, ನಗದು ಅಥವಾ ನಿಗಮಿತ ಠೇವಣಿಗಳ ಬಗ್ಗೆಯೇ ಯೋಚಿಸುವುದು ಲಾಭದಾಯಕ. ನಿಕಟ ಭವಿಷ್ಯದಲ್ಲಿ ಲಾಭ ತರುತ್ತದೆ ಎಂಬ ನಂಬಿಕೆ ಇರುವ ಹೂಡಿಕೆಗಳನ್ನು ಈಗಾಗಲೇ ಪರಿಶೀಲನೆ ಮಾಡಿದರೆ ಮುಂದುವರಿಸಬಹುದಾಗಿದೆ. ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ಇಂದು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಗ್ಲೂಕೋಸ್ ಮಟ್ಟ, ದೇಹದ ಜಲನಿಯಮ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಗಂಟು ನೋವಿನಂತಹ ಪ್ರಚಲಿತ ಚಿಕ್ಕ ತೊಂದರೆಗಳು ಕಾಡಬಹುದಾಗಿದೆ. ತೀವ್ರ ಆಹಾರದ ಸೇವನೆ, ಅಪರಿಮಿತ ಚಹಾ, ಕಾಫಿ ಸೇವನೆ ಮತ್ತು ವಿಳಂಬಿತ ನಿದ್ರೆಯಿಂದ ದೂರವಿರುವುದು ಉತ್ತಮ. ಇಂದು ಮನಸ್ಸು ಒತ್ತಡದತ್ತ ಒಲಿಯಬಲ್ಲದು. ಧ್ಯಾನ, ಪ್ರಾಣಾಯಾಮ, ಓದು, ಹಸಿರು ವಾತಾವರಣದಲ್ಲಿನ ವಾಯುವಿಹಾರದಿಂದ ಮನಃಶಾಂತಿ ಪಡೆಯಬಹುದು. ಹೆಚ್ಚು ಸಮಯ ಸ್ಕ್ರೀನ್ಗಳ ಮುಂದೆ ಕಳೆದರೆ ತಲೆ ನೋವು ಅಥವಾ ಕಣ್ಣುಗಳಿಗೆ ಬೇಸರ ಉಂಟಾಗಬಹುದು. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇವತ್ತು ನಿಮ್ಮ ಮಾತುಗಳು ಕುಟುಂಬದಲ್ಲಿ ಶಾಂತಿ ಹಾಗೂ ಸಂವಹನದ ಸೇತುವೆ ನಿರ್ಮಿಸುತ್ತವೆ. ತಂದೆ, ತಾಯಿ ಅಥವಾ ಹಿರಿಯರೊಂದಿಗೆ ಅಲ್ಪ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದಾದರೂ ನಿಮಗಿರುವ ಬುದ್ಧಿಮತ್ತೆಯಿಂದ ಅವರನ್ನು ಸಮಾಧಾನಪಡಿಸಬಹುದು. ದಾಂಪತ್ಯ ಸಂಬಂಧದಲ್ಲಿ ಸಂವೇದನೆಗಳ ಮಹತ್ವ ಹೆಚ್ಚಾಗಿರುವ ದಿನ. ನೀವು ಪತಿಯೊಂದಿಗೆ ತೆರೆದ ಮನಸ್ಸಿನಲ್ಲಿ ಮಾತನಾಡಿದರೆ ಭಿನ್ನಾಭಿಪ್ರಾಯಗಳ ಪರಿಹಾರ ಸಾಧ್ಯ. ಮಕ್ಕಳು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿತ ವಿಚಾರಗಳಲ್ಲಿ ನಿಮಗೊಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಪ್ರೀತಿಯವರು ಇದ್ದರೆ ಇಂದು ಅವರಿಂದ ಮನಸ್ಸಿಗೆ ಶ್ರದ್ಧಾ ಮತ್ತು ಶಾಂತಿಯ ಭಾವನೆ ಉಂಟಾಗಬಹುದು. ಹೊಸ ಪರಿಚಯಗಳು ಇಂದು ಬಲವಾದ ಸ್ನೇಹಕ್ಕೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಇಂದು ನಿಮ್ಮ ಬುದ್ಧಿ, ನವೀನ ಯೋಚನೆಗಳು ಮತ್ತು ಶಬ್ದಶಕ್ತಿ ಈ ಮೂರುಗಳ ಸದುಪಯೋಗದಿಂದ ನೀವು ದಾರಿಯನ್ನೇ ಬದಲಾಯಿಸಬಲ್ಲಿರಿ. ಮನಸ್ಸು ಪ್ರಬಲವಾಗಿರುತ್ತದೆ. ಕಲೆ, ಬರವಣಿಗೆ, ಸಂಗೀತ ಅಥವಾ ಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ
ನೀವು ಹೆಚ್ಚು ಉತ್ಸಾಹದಿಂದ ಮುನ್ನಡೆಸಬಹುದು. ಧ್ಯಾನ, ಓದಿನ ಚಟುವಟಿಕೆ ಅಥವಾ ಶಾಂತಿಯಲ್ಲಿ ಕಾಲ ಕಳೆಯುವುದು ನಿಮಗೆ ಒಳಿತು. ದಿವ್ಯ ಚಿಂತನ, ಗುರುಸೇವೆ ಅಥವಾ ಶ್ರೀರಾಮನ ನಾಮಸ್ಮರಣೆ ನೀವು ಇಂದು ಮಾಡುವ ಆಧ್ಯಾತ್ಮಿಕ ಸವಿನಯ ಕ್ರಿಯೆ ಆಗಲಿ. ಇಂದು ನೀವು ಈ ಮಂತ್ರವನ್ನು ಜಪಿಸಬೇಕು. ಓಂ ವದ ವಾಗ್ವಾದಿನ್ಯೈ ನಮಃ. ಈ ಮಂತ್ರವನ್ನು 34 ಬಾರಿ ಜಪಿಸಿದರೆ ಮಾತಿನಲ್ಲಿ ಸೌಂದರ್ಯ, ತಾತ್ವಿಕ ಬಲ ಹಾಗೂ ಶ್ರದ್ಧೆಯ ಫಲವತ್ತತೆ ನಿಮಗೆ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ, ಚುಟುಕು ಬದಲಾವಣೆಗಳಿಗೆ ಹಾಗೂ ಸಂವಹನ ಶಕ್ತಿಗೆ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳ ಚುರುಕಾದ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಆಳವಾದ ಚಿಂತನೆ ಮತ್ತು ಜ್ಞಾನಕ್ಕೆ ಚಿಹ್ನೆ. ಈ ಬಣ್ಣದ ಉಡುಪು, ಕೊಳಿಗೆ ಅಥವಾ ಹೂವಿನಿಂದ ಇಂದಿನ ದಿನದ ಶಕ್ತಿಯನ್ನು ಶಾಂತ ಹಾಗೂ ದೃಢ ನಿರ್ಧಾರಗಳ ಕಡೆಗೆ ಹರಿಸಬಹುದು. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 1:55. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಚುಟುಕು ನಿರ್ಧಾರಗಳಿಗೆ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತದೆ. ಕೆಲಸದ ತುರ್ತು ಮಾತುಕತೆಗಳು, ಹಣಕಾಸಿನ ಚರ್ಚೆಗಳು ಅಥವಾ ಆಪ್ತ ಸ್ನೇಹಿತರ ಜೊತೆ ಮಾತುಕತೆಗಳಿಗೆ ಈ ಸಮಯ ಅನುಕೂಲಕರ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಚಂದ್ರನು ನಿಮ್ಮ ಲಗ್ನ ಭಾವದಲ್ಲೇ ಸಂಚರಿಸುತ್ತಿರುವ ಕಾರಣ ನಿಮ್ಮ ಭಾವನೆಗಳು ಹೆಚ್ಚು ತೀವ್ರವಾಗಿರಬಹುದು. ಇವತ್ತಿನ ದಿನದ ಶಕ್ತಿಯು ನಿಮ್ಮ ವ್ಯಕ್ತಿತ್ವ, ಭಾವನೆ, ವ್ಯಕ್ತಿಚಾರಿತ್ರ್ಯ ಹಾಗೂ ದೈಹಿಕ ಶಕ್ತಿ ಮೇಲೆ ಪ್ರಭಾವ ಬೀರುತ್ತದೆ. ಇದು ನಿಮ್ಮ ತೀರ್ಮಾನಗಳನ್ನು ಸ್ವಲ್ಪ ಭಾವನಾತ್ಮಕವಾಗಿ ಮಾಡಿಸಬಹುದು. ಆದರೂ ನೀವು ಶ್ರದ್ಧೆಯಿಂದ, ಎಚ್ಚರಿಕೆಯಿಂದ ನಡೆಯಲಾದರೆ ಅತ್ಯಂತ ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು. ಇದು ನಿಮ್ಮ ಆತ್ಮದ ದಿನ ಎಂದು ಹೇಳಬಹುದಾದ ದಿನ. ನಿಮ್ಮ ಸ್ವಭಾವ, ಬುದ್ಧಿಮತ್ತೆ ಹಾಗೂ ಅಂತರಂಗದ ತಂತ್ರಜ್ಞಾನದ ಬಳಕೆಯಿಂದ ಇತರರನ್ನು ಪ್ರಭಾವಿತಗೊಳಿಸಿ ನಿಮ್ಮ ಗುರಿಗಳನ್ನು ಸಾಧಿಸಲು ಇಂದು ಉತ್ತಮ ಅವಕಾಶಗಳಿವೆ. ವೀಕ್ಷಕರೇ, ನಿಮ್ಮ ವೃತ್ತಿಯ ಪ್ರಗತಿಯ ವಿಚಾರಕ್ಕೆ ಬಂದರೆ ಇವತ್ತು ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಮನಸ್ಸು ಸ್ವಲ್ಪ ಗಾಬರಿಗೊಳ್ಳಬಹುದು. ನಿರ್ಣಯ ತೆಗೆದುಕೊಳ್ಳುವ ಮುನ್ನ ಎಲ್ಲ ಆಯ್ಕೆಗಳನ್ನು ಚೆನ್ನಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಉದ್ಯೋಗದಲ್ಲಿರುವವರು ಹೊಸ ಹೊಣೆಗಾರಿಕೆ ಅಥವಾ ಕೆಲಸದ ವಿಧಾನದಲ್ಲಿ ಬದಲಾವಣೆ ಕಂಡುಬರಬಹುದು. ಈ ಬದಲಾವಣೆ ನಿಮಗೆ ಆದಿಯಲ್ಲಿ ಒತ್ತಡ ತಂದರೂ ನಂತರ ಪ್ರಯೋಜನಕಾರಿಯೇ ಆಗಲಿದೆ. ವ್ಯಾಪಾರದಲ್ಲಿ ಇವರು ಇಂದು ಬುದ್ಧಿಮತ್ತೆಯಿಂದ ವ್ಯವಹಾರ ಮಾಡುವ ಅವಶ್ಯಕತೆ ಇದೆ. ಗ್ರಾಹಕರಿಗೆ ನೀಡುವ ಪ್ರತಿಕ್ರಿಯೆ, ಸೇವೆಯ ಗುಣಮಟ್ಟ ಹಾಗೂ ಬೆಲೆಯಲ್ಲಿ ಸಮತೋಲನ ಇಟ್ಟುಕೊಳ್ಳುವುದು ಬಹುಮಹತ್ವದ ವಿಷಯ. ಗುತ್ತಿಗೆ ಅಥವಾ ಲಿಖಿತ ಒಪ್ಪಂದಗಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಹಳೆಯ ಸಹೋದ್ಯೋಗಿಗಳಿಂದ ಹೊಸ ಮಾಹಿತಿ ಅಥವಾ ಅವಕಾಶಗಳು ಸಿಗಬಹುದು. ಕೆಲಸದ ಸ್ಥಳದಲ್ಲಿ ಹಿರಿಯರೊಂದಿಗೆ ಮಾತುಕತೆ ಮಾಡುವಾಗ ಗೌರವ, ಸಮಾಧಾನ ಹಾಗೂ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಇಂದು ಅತ್ಯಂತ ಅಗತ್ಯ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ಹಣದ ಲೆಕ್ಕಾಚಾರದಲ್ಲಿ ನಿಖರತೆಯನ್ನು ಕಾಯ್ದುಕೊಳ್ಳಬೇಕು. ಅತಿರೇಕ ಖರ್ಚುಗಳು ನಿಮ್ಮ ಹಣದ ಸಮತೋಲನವನ್ನು ಕೆಡಿಸಬಹುದು. ಕುಟುಂಬದ ಅಗತ್ಯತೆಗಾಗಿ ಮಾಡಿದ ಖರ್ಚುಗಳು ಲಾಭದಾಯಕವಾಗಬಹುದು, ಆದರೆ ಯೋಜನೆವಿಲ್ಲದ ಖರ್ಚುಗಳಿಂದ ದೂರವಿರಿ. ನೀವು ಸಾಲ ತೆಗೆದುಕೊಳ್ಳುವ ಯೋಚನೆ ಮಾಡುತ್ತಿದ್ದರೆ ಅದು ಅನಿವಾರ್ಯವಿದ್ದಾಗ ಮಾತ್ರ ಹೆಜ್ಜೆ ಇಡಿ. ಹೊಸ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ. ಹಾಗಿದ್ದರೂ ಹಳೆಯ ಯೋಜನೆಗಳಿಗೆ ಮತ್ತಷ್ಟು ಸಮೀಕ್ಷೆ ಮಾಡಿ ಮುಂದೆ ಸಾಗಬಹುದು. ಇಂದು ಮೊತ್ತ ಮೆಟ್ಟಲಿನ ಹಣಕಾಸು ಪ್ರಣಾಳಿಕೆ ರೂಪಿಸಲು ಯೋಗ್ಯ ದಿನ. ನಿಮಗೆ ಬೇಕಾದ ಪಠ್ಯಗಳು, ಪಾಠಗಳು ಮತ್ತು ಬಡ್ಡಿ ಬದಲಾವಣೆಗಳ ಬಗ್ಗೆ ಹೆಚ್ಚಿನ ತಿಳಿವಳಿಕೆ ಗಳಿಸಬಹುದು. ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಹೆಚ್ಚು ಸಂವೇದನಾಶೀಲವಾಗಿರಬಹುದು. ಹಠಾತ್ ಶರೀರದ ಬೇಸರಗಳು, ಜ್ವರ, ಶೀತ, ಗಂಟು ನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಂಡುಬರಬಹುದಾಗಿದೆ. ಇದರೊಂದಿಗೆ ಭಾವನಾತ್ಮಕ ಒತ್ತಡದಿಂದಾಗಿ ದಣಿವಾಗಬಹುದು. ತಾಜಾ ಆಹಾರ ಸೇವನೆ, ಹೆಚ್ಚು ನೀರು ಕುಡಿಯುವುದು ಮತ್ತು ಬಿಸಿನೀರಿನಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ. ಹೆಚ್ಚು ಕಾಲ ಸ್ಕ್ರೀನ್ ಮುಂದೆ ಕೂರುವುದು ತಪ್ಪಿಸಿ ನಡಿಗೆ ಅಥವಾ ಸುದ್ದಿ ಓದುವುದು ಉತ್ತಮ. ಮಾನಸಿಕ ಶಾಂತಿ ಬೇಕಾದರೆ ಇಂದಿನ ದಿನವಿಡೀ ಧ್ಯಾನ, ಶ್ಲೋಕ ಪಠಣ ಅಥವಾ ಶಾಂತ ಸಂಗೀತ ಕೇಳುವುದು ಸೂಕ್ತ. ರಾತ್ರಿಯಲ್ಲಿ ಲವಲವಿಕೆಯ ಆಹಾರ ಸೇವನೆಯಿಂದ ದೂರವಿರಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇವತ್ತು ನಿಮ್ಮ ಮನಸ್ಸು ಕುಟುಂಬದ ವಿಷಯದಲ್ಲಿ ಹೆಚ್ಚು ಪ್ರಭಾವಿತವಾಗಿರುತ್ತದೆ. ತಂದೆ ತಾಯಿ ಅಥವಾ ಹಿರಿಯರ ಹಿತವಚನದಿಂದ ಇಂದು ದಾರಿ ದೊರಕಬಹುದು. ಗಂಡ ಹೆಂಡತಿಯ ನಡುವೆ ಕಲಹದ ಸಂಭವವಿದೆ, ಆದರೆ ಪ್ರಾಮಾಣಿಕ ಮಾತುಕತೆಯಿಂದ ಸುಧಾರಿಸಬಹುದಾಗಿದೆ. ಮಕ್ಕಳ ಭವಿಷ್ಯ ಅಥವಾ ವಿದ್ಯಾಭ್ಯಾಸ ಸಂಬಂಧಿತ ನಿರ್ಧಾರಗಳು ತೆಗೆದುಕೊಳ್ಳಬೇಕಾಗಬಹುದು. ಸಹೋದರರು ಅಥವಾ ಬಂಧುಮಿತ್ರರ ಜೊತೆ ಹಣಕಾಸು ಅಥವಾ ಸ್ವಾರಸ್ಯ ವಿಷಯದಲ್ಲಿ ಚರ್ಚೆ ನಡೆಯಬಹುದಾಗಿದೆ. ಪ್ರೀತಿಯ ವ್ಯಕ್ತಿಗಳೊಂದಿಗೆ ಇಂದು ಸಂವೇದನಾತ್ಮಕ ಭಾವನೆಗಳು ಹೆಚ್ಚಾಗಬಹುದು, ಆದರೆ ಮಾತಿನಲ್ಲಿ ಅತಿ ಅಭಿಮಾನ ಅಥವಾ ಕುರುಡು ವಿಶ್ವಾಸ ಬೇಡ.
ಸ್ಪಷ್ಟತೆ, ನಿಷ್ಠೆ ಮತ್ತು ಗೌರವದ ಮಾತುಕತೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ಇಂದು ನಿಮ್ಮ ಆತ್ಮಚೈತನ್ಯ ಮತ್ತು ಆತ್ಮವಿಶ್ವಾಸದ ದಿನವಾಗಿದೆ. ನೀವು ಎಂಥ ಕಷ್ಟದಲ್ಲಿದ್ದರೂ ನಗೆಯ ಮುಖದಿಂದ ಎದುರಿಸಲು ಶಕ್ತಿ ಇದೆ. ನಿಮ್ಮೊಳಗಿನ ಶಕ್ತಿ ತುಂಬಾ ಗಟ್ಟಿಯಾಗಿದ್ದು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ಇತರರಿಗೆ ಸಹ ಪ್ರೇರಣೆಯಾಗುತ್ತೀರಿ. ನಿಮ್ಮ ಸಂಕಲ್ಪ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಈ ದಿನದ ತ್ರಿಮೂರ್ತಿಗಳಂತೆ ಕೆಲಸ ಮಾಡುತ್ತವೆ. ನಿಮ್ಮೊಳಗಿನ ಕೌಶಲ್ಯಗಳನ್ನು ಗುರುತಿಸಿ ಇವತ್ತಿನ ದಿನವನ್ನು ನಿಮ್ಮ ಕೈಯಲ್ಲಿ ವಶಪಡಿಸಿಕೊಳ್ಳಿ. ಇಂದು ನೀವು ಈ ಮಂತ್ರವನ್ನು ಜಪಿಸಬೇಕು. ಓಂ ಚಂದ್ರಾಯ ನಮಃ. ಈ ಮಂತ್ರದ 27 ಅಥವಾ 53 ಬಾರಿ ಜಪದಿಂದ ಚಂದ್ರನ ಶಾಂತ ಶಕ್ತಿ, ಮನಸ್ಸಿಗೆ ಸ್ಥೈರ್ಯ, ಭಾವನಾತ್ಮಕ ಶುದ್ಧತೆ ಮತ್ತು ಒಳನೋಟ ದೆಸೆಗೆ ಪ್ರಯೋಜನವಾಗುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಂವೇದನೆ, ತಾಳ್ಮೆ, ಸಹಾನುಭೂತಿ ಮತ್ತು ಅಂತರಂಗ ಶಕ್ತಿಗೆ ಪ್ರತೀಕ. ಇಂದು ನಿಮ್ಮ ಮೃದುಬಾಳಿಕೆಯಿಂದಲೂ ಬಲವಂತಿತೆಯಿಂದಲೂ ಫಲ ಪಡೆಯಲು ಸಾಧ್ಯವಿದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಣ್ಣ. ಈ ಬಣ್ಣ ಚಂದ್ರನ ಶಕ್ತಿ, ಶಾಂತತೆ ಮತ್ತು ಮನಸ್ಸಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಬೆಳ್ಳಿ ಬಣ್ಣದ ವಸ್ತ್ರ ಅಥವಾ ಆಭರಣ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 9:50 ರಿಂದ ಮಧ್ಯಾಹ್ನ 1:10. ಈ ಸಮಯದೊಳಗಿನ ಶ್ರಮ, ಮಾತುಕತೆ, ನಿರ್ಧಾರಗಳು ಉತ್ತಮ ಫಲವನ್ನು ನೀಡಬಹುದು. ಶ್ರಮದ ಫಲ ಇಷ್ಟು ಸ್ಪಷ್ಟವಾಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಧೈರ್ಯ, ನಾಯಕತ್ವ ಮತ್ತು ಸ್ಪಷ್ಟತೆಯ ಗುಣಗಳಿಂದ ತಮ್ಮನ್ನು ಸುತ್ತಲಿನವರಲ್ಲಿ ವಿಭಿನ್ನವಾಗಿ ತೋರಿಸಿಕೊಳ್ಳುವ ದಿನವಾಗಿದೆ. ಹುಣ್ಣಿಮೆಯ ಚಂದ್ರನು ನಿಮ್ಮ ಮನಸ್ಸಿಗೆ ಬಾಳಿನಲ್ಲಿ ಸ್ಪಷ್ಟ ಗುರಿಗಳನ್ನು ತೋರಿಸುತ್ತಾನೆ. ನಿಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗುತ್ತವೆ ಮತ್ತು ನಿಮ್ಮೊಳಗಿನ ದೃಢತೆಯು ಹೊಸ ನಿರ್ಧಾರಗಳಿಗೆ ಕಾರಣವಾಗಬಹುದು. ಅಸಾಧ್ಯವೆನಿಸುವ ಕೆಲಸಗಳನ್ನು ಸಹ ವಿಶ್ವಾಸದಿಂದ ಮುನ್ನುಗ್ಗುವ ಯೋಗ್ಯತೆಯು ನಿಮ್ಮಲ್ಲಿ ಇರುತ್ತದೆ. ನಿಮ್ಮ ವ್ಯಕ್ತಿತ್ವವು ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಗರ್ವ, ಆತ್ಮಮರ್ಯಾದೆ ಮತ್ತು ಅಹಂಕಾರದ ವಿರುದ್ಧ ಎಚ್ಚರಿಕೆ ಅಗತ್ಯ. ಇಂದು ಹೊಸ ಆರಂಭಗಳಿಗೆ, ಹೊಸ ಪ್ರೇರಣೆಗೆ ಹಾಗೂ ಆತ್ಮಮೌಲ್ಯಗಳನ್ನು ಪುನಃ ಪರಿಶೀಲನೆ ಮಾಡುವುದಕ್ಕೆ ಉತ್ತಮ ದಿನ. ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಸ್ಥಿತಿಯಲ್ಲಿ ಏರಿಳಿತವಿರಬಹುದು. ಅದನ್ನು ಸಮತೋಲನದಿಂದ ಎದುರಿಸುವ ಶಕ್ತಿ ನಿಮ್ಮಲ್ಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ನೀವು ತೋರಿಸುವ ಉತ್ಸಾಹ ಮತ್ತು ನೇತೃತ್ವ ಗುಣಗಳು ಸಹೋದ್ಯೋಗಿಗಳ ಗಮನ ಸೆಳೆಯುತ್ತವೆ. ನಿಮ್ಮ ನಿರ್ಧಾರಗಳ ಶಕ್ತಿ ಹಾಗೂ ಸಮರ್ಥ ನಿರ್ವಹಣಾ ಶೈಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರವಾಗಬಹುದು. ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಾಜೆಕ್ಟ್ಗಳ ಲಭಿಸುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳ ಬಗ್ಗೆ ಸುದ್ದಿಯಾಗಬಹುದು. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲಾ ಆಯ್ಕೆಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಸೂಕ್ತ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಸೃಜನಾತ್ಮಕ ಆಯ್ಕೆಗಳು, ಹೊಸ ಮಾರ್ಗೋಪಾಯಗಳ ಬಗ್ಗೆ ಯೋಚನೆ ಮತ್ತು ಮಾರಾಟದ ತಂತ್ರಗಳನ್ನು ಪರಿಷ್ಕರಿಸಲು ಸೂಕ್ತ ದಿನ. ಹಿರಿಯರ ಸಲಹೆ, ಹಳೆಯ ಅನುಭವದ ಬಳಕೆ ಯಶಸ್ಸಿಗೆ ದಾರಿ ತೋರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ದೃಢತೆಯು ಮುಖ್ಯ. ಕೆಲವು ಲಾಭದಾಯಕ ನಿರ್ಧಾರಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಬಹುದು. ಬಡ್ಡಿದರ ಅಥವಾ ಲಾಭಾಂಶದ ಮೂಲಗಳಿಂದ ಧನಪ್ರಾಪ್ತಿಯ ಸಾಧ್ಯತೆ ಇದೆ. ಹುಣ್ಣಿಮೆಯ ದಿನದ ಚಂದ್ರ ಪ್ರಭಾವದಿಂದ ಆಲಸ್ಯ ಅಥವಾ ಹಂಗು ಖರ್ಚಿಗೆ ವಶವಾಗಬೇಡಿ. ಖರ್ಚು ಮಾಡುವ ಮುನ್ನ ಜೊತೆಗೆ ಇರುವ ಬಡ್ಡಿ ಅಥವಾ ಉತ್ತರದಾಯಿತ್ವಗಳ ಬಗ್ಗೆ ಸ್ಪಷ್ಟತೆ ಇರಲಿ. ಈ ದಿನದ ಗ್ರಹಸ್ಥಿತಿ ಪೂರಕವಾಗಿರುವ ಕಾರಣ ಚಿನ್ನ, ಮೌಲ್ಯವತ್ತಾದ ವಸ್ತು ಅಥವಾ ಆಸ್ತಿ ಖರೀದಿ ಮಾಡುವ ಯೋಚನೆ ಇದ್ದರೆ ಹಿರಿಯರ ಸಲಹೆಯೊಂದಿಗೆ ನಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಹಾಗೂ ಪುನಶ್ಚೇತನ ಅಗತ್ಯ. ಹುಣ್ಣಿಮೆಯ ಚಂದ್ರ ಪ್ರಭಾವದಿಂದ ತಲೆನೋವು, ಮಿಗ್ರೇನ್ ಅಥವಾ ನಿದ್ರಾಹೀನತೆ ಅನಿಸಬಹುದು. ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳಿದ್ದಲ್ಲಿ ವೈದ್ಯಕೀಯ ಸಲಹೆ ಅವಶ್ಯ. ಆಹಾರ ಸೇವನೆಯಲ್ಲಿ ನಿಯಮ ಪಾಲನೆ, ನೀರು ಹೆಚ್ಚು ಕುಡಿಯುವುದು ಹಾಗೂ ದಿನಚರ್ಯೆಗೆ ಯೋಗ, ಪ್ರಾಣಾಯಾಮ ಸೇರಿಸಿಕೊಳ್ಳುವುದು ಶ್ರೇಷ್ಠ. ಮನೋಸ್ಥಿತಿಯಲ್ಲಿ ಹೆಚ್ಚಿನ ಗಂಭೀರತೆ, ಅತಿ ಭಾವನಾತ್ಮಕತೆಗೆ ಸಿಲುಕುವುದು ಸಾಧ್ಯ. ಭಕ್ತಿಭಾವ, ಧ್ಯಾನ ಹಾಗೂ ಶಾಂತ ಸಂಗೀತದಿಂದ ಅಂತಃಕರಣದಲ್ಲಿ ಸಮತೋಲನ ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗುವುದು ಸಾಧ್ಯ. ಪತಿ ಪತ್ನಿಯೊಂದಿಗೆ ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿ ಆಳವಾಗಬಹುದು. ವೃದ್ಧರ ಆರೈಕೆ, ಮಕ್ಕಳ ಪ್ರೇರಣೆಯ ಕಡೆಗೆ ಗಮನ ನೀಡುವುದು ಉತ್ತಮ. ಅನುಮಾನ ಅಥವಾ ಹಳೆ ವಿಚಾರಗಳ ಮೇಲೆ ಬೇರೆ ಬೇರೆ ಅಭಿಪ್ರಾಯಗಳಿಂದ ಮನಸ್ತಾಪ ಉಂಟಾಗಬಹುದು. ಅದನ್ನು ಸಮಾಲೋಚನೆ, ಶಾಂತ ಮಾತುಕತೆ ಮೂಲಕ ಪರಿಹರಿಸಬಹುದಾದ ದಿನ. ಹುಣ್ಣಿಮೆಯ ದಿನದ ಶಕ್ತಿಯಿಂದ ಕುಟುಂಬದೊಂದಿಗೆ ಸಂಭ್ರಮ, ಹಬ್ಬದಂಥ ಶಾಂತಿ ಮೂಡುತ್ತದೆ.
ಮನೆಯ ದೇವರ ಬಳಿಯಲ್ಲಿ ಕಾಲ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ವೀಕ್ಷಕರೇ, ನೀವು ಈ ಹುಣ್ಣಿಮೆಯ ದಿನ ಚಂದ್ರನ ಶುದ್ಧ ಶಕ್ತಿಯನ್ನು ಪಡೆಯಲು ಅರ್ಥಪೂರ್ಣ ಪೂಜೆ, ಹಗಲಿನಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಚಂದ್ರನಿಗೆ ಅರ್ಘ್ಯ ನೀಡುವುದು ಪವಿತ್ರ ಫಲ ನೀಡುತ್ತದೆ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶ್ರೇಷ್ಠ. ಚಂದ್ರನ ಅಭಯಕ್ಕಾಗಿ ಹಾಲು, ಬೆಲ್ಲ ಅಥವಾ ಶೀತಪಾನೀಯಗಳನ್ನು ದಾನ ಮಾಡಿ. ಶ್ವೇತ ಪುಷ್ಪಗಳಿಂದ ಪೂಜೆ, ನೀಲಚಟುವದ ಬಟ್ಟೆ ತೊಟ್ಟು ಪೂಜೆ ಮಾಡುವುದು ಶುಭ. ಬಡರಿಗೆ ಹಾಲು ಅಥವಾ ಬೆಲ್ಲದ ಭಾಗ ನೀಡುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರತೀಕವಾಗಿದೆ. ಭಾವನೆ, ಕಾಳಜಿ ಮತ್ತು ಹೃದಯಪೂರ್ವಕ ಸಂಬಂಧಗಳ ಸಂಕೇತ. ಈ ದಿನ ನಿಮ್ಮನ್ನು ಗಂಭೀರವಾದ ಬದಲಾವಣೆಗಳ ಕಡೆಗೆ ಕರೆದೊಯ್ಯುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಚಂದ್ರನ ಶಕ್ತಿಯನ್ನು ಪ್ರತಿಬಿಂಬಿಸುವ ಬಿಳಿ ಬಣ್ಣವು ನಿಮ್ಮ ಮನಸ್ಸಿಗೆ ಶಾಂತಿ, ಸ್ವಚ್ಛತೆ ಮತ್ತು ಆತ್ಮಸ್ಥೈರ್ಯ ನೀಡುತ್ತದೆ. ಇಂದು ಬಿಳಿ ಅಥವಾ ಬೆಳ್ಳಿ ಬಣ್ಣದ ಉಡುಪು ಧರಿಸುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 12:35. ಈ ಸಮಯದಲ್ಲಿ ಚಂದ್ರಶಕ್ತಿ ಉಚ್ಚ ಸ್ಥಿತಿಯಲ್ಲಿದ್ದು ನಿಮ್ಮ ಕಾರ್ಯಗಳಿಗೆ ಆದರ್ಶ ಫಲ ನೀಡುವ ಸಮಯ. ಮನೆ ಪೂಜೆ, ಕುಟುಂಬ ನಿರ್ಧಾರಗಳು ಅಥವಾ ಆರ್ಥಿಕ ವ್ಯವಹಾರಗಳಿಗೆ ಈ ಕಾಲ ಪೂರಕ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಮಾನಸಿಕ ಶಾಂತಿ, ನಿರ್ಣಯ ಶಕ್ತಿ ಹಾಗೂ ಆತ್ಮವಿಶ್ವಾಸದಿಂದ ತಮ್ಮ ದಿನವನ್ನು ಮುನ್ನಡೆಸುವ ಅಗತ್ಯವಿದೆ. ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಭಾವನೆಗಳು ಹೆಚ್ಚು ಚುರುಕಾಗಿದ್ದು ಕೆಲವು ಸಂದರ್ಭಗಳಲ್ಲಿ ಅತಿ ಸೂಕ್ಷ್ಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ, ಜವಾಬ್ದಾರಿತ್ವದ ಸ್ವಭಾವ ಇವೆರಡೂ ಇಂದಿನ ದಿನದ ಪ್ರಮುಖ ಶಕ್ತಿ ಕೇಂದ್ರಗಳಾಗುತ್ತವೆ. ಈ ದಿನ ಹಳೆಯ ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಕುಟುಂಬ ಸಂಬಂಧಿತ ವಿಚಾರಗಳಿಗೆ ಹೆಚ್ಚಿನ ಗಮನ ಕೊಡಲು ಹಾಗೂ ಆಂತರಿಕ ಸಮತೋಲನ ಸಾಧಿಸಲು ಸೂಕ್ತವಾಗಿದೆ. ಗುರು ಮತ್ತು ಚಂದ್ರನ ಪ್ರಭಾವ ಇಂದಿನ ದಿವ್ಯ ಶಕ್ತಿಯನ್ನು ನಿಮ್ಮೊಳಗೆ ಹರಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ನಿಮಗೆ ವಿಶೇಷ ಪ್ರಾಮುಖ್ಯತೆ ಸಿಗಬಹುದು. ನಿಮ್ಮ ಯೋಜನೆಗಳನ್ನು ಜವಾಬ್ದಾರಿಯಿಂದ ಪೂರ್ಣಗೊಳಿಸಿದರೆ ಹಿರಿಯರಿಂದ ಮೆಚ್ಚುಗೆ ಹಾಗೂ ಉತ್ತೇಜನ ಸಿಗುತ್ತದೆ. ಕೆಲವರಿಗೆ ಹೊಸ ವೃತ್ತಿ ಅವಕಾಶಗಳು, ವರ್ಗಾವಣೆ ಅಥವಾ ಪ್ರೋತ್ಸಾಹನೆ ಕುರಿತ ಸುದ್ದಿಗಳು ಬರಬಹುದು. ಒಂದು ದಿನದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ಆಯ್ಕೆಗಳ ತೂಕಮಾಪನ ಮಾಡುವುದು ಸೂಕ್ತ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದಿನ ದಿನವನ್ನು ಮುಂದಿನ ಯೋಜನೆ ರೂಪಿಸಲು ಬಳಸಿಕೊಳ್ಳಬೇಕು. ಸಮಾಲೋಚನೆ, ನಕಲು ಚಟುವಟಿಕೆಗಳು ಅಥವಾ ದಾಖಲೆ ಸಂಸ್ಕರಣೆಯಲ್ಲಿ ತಜ್ಞತೆಯನ್ನು ತೋರಿಸಬೇಕು. ಉದ್ಯಮಿಗಳಿಗಾಗಿ ಇದು ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಉಪಕ್ರಮಗಳ ಬಗ್ಗೆ ಆಲೋಚನೆ ಮಾಡುವ ಸಮಯ. ಋಣ ಪಡೆದು ಬಂಡವಾಳ ಹೂಡಿಕೆ ಮಾಡುವ ಯೋಗವಿದ್ದರೂ ಭದ್ರತೆ ಹಾಗೂ ಲೆಕ್ಕಪತ್ರ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಈ ದಿನ ಮಿತವ್ಯಯ ಮತ್ತು ನಿಖರ ನಿಗದಿತ ಯೋಜನೆಗಳ ಅಗತ್ಯವಿದೆ. ಕೆಲವು ಅಲ್ಪ ಪ್ರಮಾಣದ ಖರ್ಚುಗಳು ನಿರೀಕ್ಷೆಯಿಲ್ಲದೆ ಬಂದು ಹೋಗಬಹುದು. ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಸೇವೆ ಅಥವಾ ಯಾತ್ರೆ ಇವುಗಳಿಗೆ ಸಂಬಂಧಿಸಿದ ಖರ್ಚುಗಳಾಗಿರಬಹುದು. ಹುಣ್ಣಿಮೆ ದಿನವಾದ್ದರಿಂದ ಪೂರ್ವದ ಹೂಡಿಕೆಗಳಲ್ಲಿ ಲಾಭದ ಸೂಚನೆಗಳಿವೆ. ಆದರೆ ನೂತನ ಹೂಡಿಕೆಗಳಿಗೆ ಇದೊಂದು ಮಧ್ಯಮ ಸಮಯ. ಸಾಲ ಅಥವಾ ಸಾಲದ ಪರಿಗಣನೆಗಳು ಈಗ ತೀರ್ಮಾನಗೊಳ್ಳದಿರುವುದು ಉತ್ತಮ. ಹಣಕಾಸಿನಲ್ಲಿ ಹಿರಿಯರ ಸಲಹೆ, ಗೃಹಸ್ಥಿತಿಯ ಅಧ್ಯಯನ ಮತ್ತು ಲೆಕ್ಕದ ನಿಖರತೆ ಇವು ಅಗತ್ಯ. ಆಸ್ತಿ ಸಂಬಂಧಿತ ವ್ಯವಹಾರಗಳ ತಡೆಗಟ್ಟುವಿಕೆ ಒಳಿತಾಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಏನು? ಇಂದು ನಿಮ್ಮ ದೇಹದ ಮೇಲ್ಭಾಗ, ವಿಶೇಷವಾಗಿ ಹೊಟ್ಟೆ, ಲಿವರ್ ಮತ್ತು ನಾರುಮೂಳೆ ಸಂಬಂಧಿತ ಅಂಶಗಳಿಗೆ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ. ಆಹಾರದಲ್ಲಿ ನಿಯಮ ಪಾಲಿಸದಿದ್ದರೆ ಅಜೀರ್ಣ, ಹೊಟ್ಟೆ ಉಪ್ಪುಚದ್ದು ಅಥವಾ ತಳಮಳವಾಗುವ ಸಾಧ್ಯತೆ. ಮಸಾಲೆ ಪದಾರ್ಥಗಳನ್ನು ನಿವಾರಿಸಿ, ಬೆಚ್ಚಗಿನ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ. ಹುಣ್ಣಿಮೆ ಚಂದ್ರನ ಬಲದಿಂದ ಮನಸ್ಸು ಕೆಲವೊಂದು ಸಂದರ್ಭಗಳಲ್ಲಿ ಭಾವೋದ್ರಿಕ್ತವಾಗಬಹುದು. ಯೋಗ, ಪ್ರಾಣಾಯಾಮ ಹಾಗೂ ಆರ್ತ ಮನಸ್ಸಿಗೆ ಶಾಂತಿಗೆ ಕಾರಣವಾಗುವ ಧ್ಯಾನ ಉಪಾಯಗಳಿಂದ ಸದೃಢತೆ ಪಡೆಯಿರಿ. ಆರೋಗ್ಯದ ಪುನಶ್ಚೇತನಕ್ಕಾಗಿ ನೈಸರ್ಗಿಕ ಔಷಧಗಳು, ಉಷ್ಣ ನೀರಿನಲ್ಲಿ ಸ್ನಾನ, ಎಣ್ಣೆ ಮಸಾಜ್ ಇವು ಉತ್ತಮ ಫಲ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಪತ್ನಿ ಪತಿಗಳೊಂದಿಗೆ ಬುದ್ಧಿವಂತಿಕೆಯ ಮಾತುಕತೆ, ಜೀವನದ ಗಂಭೀರ ನಿರ್ಧಾರಗಳು ಇತ್ಯಾದಿಗಳು ಈ ದಿನದ ಭಾಗವಾಗಬಹುದು. ಮಾತುಗಳಲ್ಲಿ ಶ್ರದ್ಧೆ ಮತ್ತು ಸತ್ಕಾಲಿಕತೆ ಇಟ್ಟುಕೊಳ್ಳುವುದು ಬಹುಮುಖ್ಯ. ತಾಯಿ ಅಥವಾ ಹಿರಿಯ ಮಹಿಳಾ ಸದಸ್ಯರ ಆಶೀರ್ವಾದ ಹಾಗೂ ಸಹಕಾರದಿಂದ ಮನೆಯ ಶಾಂತಿ ಸ್ಥಾಪನೆಯಾಗುವುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ವಿವಾಹಿತರಿಗೆ ದಾಂಪತ್ಯದಲ್ಲಿ ಹೊಸ ಸಮಜಸೋಮತ್ಯ ಮತ್ತು ಆಪ್ತತೆ ಕಂಡುಬರುತ್ತದೆ.
ಪರಸ್ಪರ ಗಮನ, ಸಮಯ ಹಂಚಿಕೆ ಮತ್ತು ಪ್ರೀತಿಯ ಮಾತುಗಳು ಈ ದಿನದ ಹಿರಿಮೆಯ ಭಾಗವಾಗಬಹುದು. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆಯ ಚಂದ್ರನ ತೀವ್ರತೆ ಮತ್ತು ಶನಿವಾರದ ಶಕ್ತಿಗಳ ಸಂಯೋಗದ ದಿನ. ಶಾಂತಿ, ತಾಳ್ಮೆ, ವಿವೇಕ ಇವವು ಆಧ್ಯಾತ್ಮಿಕ ಶುದ್ಧತೆಗೆ ಕೀಲಕ. ಇಂದು ದತ್ತಾತ್ರೇಯ ಗುರುದೇವರ ಆರಾಧನೆ ಅಥವಾ ಶನಿಗೆ ನಮನ ಮಾಡುವುದು ಅತ್ಯಂತ ಶುಭದಾಯಕ. ಶನಿಗೆ ನೀಲಿ ಹೂವಿನ ಮಾಲೆ ಅರ್ಪಿಸಿ, ಎಳ್ಳಿನ ಎಣ್ಣೆ ದೀಪ ಹಚ್ಚಿ, ಜಪ ಮತ್ತು ಧ್ಯಾನ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರಗಳನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಶಾಂತಿ ದೊರೆಯುತ್ತದೆ. ಅನ್ನದಾನ, ಉಚಿತ ಔಷಧ ವಿತರಣೆ ಅಥವಾ ಬಡರಿಗೆ ಉಡುಪು ದಾನ ಇವವು ಶುಭಫಲ ತರುತ್ತವೆ. ಅದೃಷ್ಟದ ಸಂಖ್ಯೆ 5. ಈ ದಿನದ ಪಂಚಶಕ್ತಿಯ ಸಂಕೇತವಾದ ಈ ಸಂಖ್ಯೆ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ, ಚುಟುಕು, ನಿರ್ಧಾರ ಶಕ್ತಿ ಹಾಗೂ ನವೀನತೆ ತರುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಹೊಸತನ್ನು ಕಲಿಯಲು, ಅನುಭವಿಸಲು ಉತ್ತಮ ಅವಕಾಶ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ತಂಪು, ಶಾಂತಿ ಮತ್ತು ಬೆಳವಣಿಗೆ ತರುವ ಬಣ್ಣವಾಗಿದೆ. ಈ ಬಣ್ಣ ಧರಿಸುವುದು ಅಥವಾ ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ನಿಮ್ಮ ಆಂತರಿಕ ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಮನೆಗೆ ಸಂಬಂಧಿಸಿದ ಕೆಲಸಗಳು, ವ್ಯಾಪಾರ ಚಟುವಟಿಕೆಗಳು, ದೇವತಾ ಪೂಜೆ ಅಥವಾ ಕುಟುಂಬ ಚರ್ಚೆಗಳಲ್ಲಿ ಯಶಸ್ಸು ದೊರಕಬಹುದು. ಜ್ಞಾಪಕ ಶಕ್ತಿ, ಧೈರ್ಯ ಮತ್ತು ಶುದ್ಧ ನಿಶ್ಚಯದ ಸಮಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ಗಂಭೀರ ಚಿಂತನೆಗಳನ್ನು ಮಾಡುವ ದಿನವಿದು. ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಒಳಗಿನ ಭಾವನೆಗಳು ಸಮತೋಲನ ಸಾಧಿಸುವುದಕ್ಕೆ ಅವಕಾಶ ಕೊಡುತ್ತವೆ. ಆದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಮ್ಮತ್ತ ಹೆಚ್ಚಿನ ಗಂಭೀರತೆಯನ್ನು ಮತ್ತು ಜವಾಬ್ದಾರಿಯನ್ನು ಆನಿಸಿಕೊಂಡಿವೆ. ಶಾಂತಿ ಮತ್ತು ಸಾಮರಸ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ಯಶಸ್ವಿಯಾಗುವಂತಿವೆ. ಹುಣ್ಣಿಮೆಯು ನಿಮ್ಮ ಮೇಲಿರುವ ಶಕ್ತಿಯನ್ನು ನಿಮ್ಮ ಕ್ರಿಯಾಶೀಲತೆಗೂ ಪ್ರಭಾವ ಬೀರಬಹುದು. ಹಾಗಾಗಿ ಇಂದು ತೀವ್ರವಾಗಿ ನಿಮ್ಮ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಸಿ, ನಿಮ್ಮ ತಾಳ್ಮೆ ಮತ್ತು ಶಿಸ್ತಿನಿಂದ ಯಾವ ಸಹಜ ಸಮಸ್ಯೆಗಳನ್ನಾದರೂ ಪರಿಹರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ಒತ್ತಡಗಳ ನಡುವೆಯೂ ತಮ್ಮ ಸಮಯವನ್ನು ಸೂಕ್ತವಾಗಿ ಹಾಳು ಮಾಡದೆ ನಿರ್ವಹಿಸಬಹುದಾದಿರಿ. ಯಾವ ಕ್ಷೇತ್ರದಲ್ಲಾದರೂ ನಿಮಗೆ ಹೊಸ ಅವಕಾಶಗಳು ಲಭ್ಯವಿರಬಹುದು. ಹಿರಿಯ ಅಧಿಕಾರಿಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮನ್ನು ಸಹಕಾರಿಯೊಂದಾಗಿ ಕಾಣಬಹುದು. ತಮ್ಮ ಮನಸ್ಸಿನಲ್ಲಿ ಗಂಭೀರತೆ ಮತ್ತು ಜವಾಬ್ದಾರಿತ್ವವನ್ನು ಪ್ರದರ್ಶಿಸುವುದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ನೋಡು, ಉದ್ಯೋಗ ಬದಲಾವಣೆಯ ಯೋಚನೆ ಮಾಡುವವರು ತಮ್ಮ ಉದ್ದೇಶವನ್ನು ಮತ್ತಷ್ಟು ಸ್ಪಷ್ಟವಾಗಿ ವಿವರಿಸಬೇಕು. ಅಲ್ಲದೆ ಸ್ಪರ್ಧೆಯ ವಾತಾವರಣದಲ್ಲಿ ತಮ್ಮ ತಿರಮತೆಯನ್ನು ತೋರಿಸಲು ತಂತ್ರಜ್ಞಾನ ಮತ್ತು ಸಮಯ ನಿರ್ವಹಣೆಯ ಬಲವನ್ನು ಪ್ರದರ್ಶಿಸಬೇಕಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನೀವು ನಿರ್ಧಾರಗಳನ್ನು ಹೆಚ್ಚು ಸೂಕ್ತವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಕುಟುಂಬದ ಖರ್ಚುಗಳು, ಆರೋಗ್ಯ ಸಮಸ್ಯೆಗಳು ಅಥವಾ ವಾಹನ ಸಂಬಂಧಿತ ಖರ್ಚುಗಳು ನಿಮ್ಮ ಹಣಕಾಸಿಗೆ ಏನು ಗೊಂದಲಗಳನ್ನುಂಟು ಮಾಡಬಹುದು. ಆದ್ದರಿಂದ ಮಿತವ್ಯಯವನ್ನು ನಿಭಾಯಿಸುವುದು ಮುಖ್ಯ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಲಾಭ ನೀಡುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಕೈಹಾಕುವುದು ಶ್ರೇಷ್ಠವಲ್ಲ. ಸಾಲದ ವ್ಯವಹಾರಗಳು ಸಾಧ್ಯವಾದಷ್ಟು ದೂರವಿರಲು ಸೂಕ್ತ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನದಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ಮತ್ತು ಮನಸ್ಸಿನ ಆರೋಗ್ಯವನ್ನು ಸಮತೋಲನದಿಂದ ನೋಡಿಕೊಳ್ಳುವುದು ಮುಖ್ಯ. ಹೊರಗಿನ ಒತ್ತಡ ಮತ್ತು ಇತ್ತೀಚೆಗೆ ನಡೆಯುತ್ತಿರುವ ಹವಾಮಾನದಿಂದ ನಿಮ್ಮ ಶಕ್ತಿಯ ಮಟ್ಟದಲ್ಲಿ ಏನಾದರೂ ಕುಗ್ಗಿಸಬಹುದು. ದೈಹಿಕ ಶ್ರಮ ಮತ್ತು ಪರದಾಟದ ಕಾರಣದಿಂದ ಅಂಗಾಂಶಗಳಲ್ಲಿ ನೋವು ಅಥವಾ ತೊಂದರೆಗಳು ಬರುವುದು ಸಾಧ್ಯ. ಈ ಸಮಯದಲ್ಲಿ ಹೆಚ್ಚು ವಿಶ್ರಾಂತಿ ಮತ್ತು ಯೋಗ ಅಭ್ಯಾಸವನ್ನು ಅನುಸರಿಸುವುದು ಒಳ್ಳೆಯದು. ಪರಿಶ್ರಮದ ಸಮಯದಲ್ಲಿ ಆರೋಗ್ಯ ಉಳಿಸಲು ಸೂಕ್ತ ಆಹಾರ ನಿಯಮಗಳನ್ನು ಅನುಸರಿಸಿ, ನೀರನ್ನು ಹೆಚ್ಚು ಕುಡಿಯಿರಿ. ಯೋಗ ಮತ್ತು ವಿಶ್ರಾಂತಿ ವಿಧಾನಗಳು ಈ ದಿನ ಉತ್ಕೃಷ್ಟ ಫಲಗಳನ್ನು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇವತ್ತು ಕುಟುಂಬ ಸಂಬಂಧಗಳಲ್ಲಿ ಇಂದು ಸೂಕ್ತವಾದ ಪ್ರಾಮಾಣಿಕತೆ ಮತ್ತು ಶಾಂತಿಯ ಪ್ರಗತಿ ತಲುಪಲು ಅಗತ್ಯವಿದೆ. ಪತ್ನಿ, ಪತಿ ಅಥವಾ ನಿಮ್ಮ ಪ್ರಿಯ ಜನರೊಂದಿಗೆ ಚರ್ಚೆಗಳಲ್ಲಿ ಗಂಭೀರ ವಿಚಾರಗಳನ್ನು ತಲುಪಬಹುದು. ನೀವು ನಿಮ್ಮ ಮಾತುಗಳಿಂದ, ಶ್ರದ್ಧೆಯಿಂದ ಈ ವಿಷಯಗಳನ್ನು ಸಮಾಧಾನಕರವಾಗಿ ಪರಿಹರಿಸಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಅನುಭೂತಿಯನ್ನು ಹಂಚಿಕೊಳ್ಳಬಹುದು. ನಿಮ್ಮ ಅಭಿಪ್ರಾಯವನ್ನು, ಸಮಯವನ್ನು, ಪ್ರೀತಿಯನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವ ದಿನ. ಇದು ನಿಮ್ಮ ಕುಟುಂಬವನ್ನು ಇನ್ನಷ್ಟು ಹತ್ತಿರ ಮಾಡುವ ಸಮಯವಾಗಿದೆ. ವೀಕ್ಷಕರೇ, ನೀವು
ಈ ದಿನದ ಹುಣ್ಣಿಮೆಯ ಪ್ರಭಾವವನ್ನು ಶಮನಗೊಳಿಸಲು ದೇವತಾ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಿ. ಶುಭ ಪೂಜೆ, ಜಪ ಅಥವಾ ದಾನಗಳನ್ನು ಮಾಡುವ ಮೂಲಕ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡಿ. ಓಂ ರೇವತಿ ಗುಣಮಯಂ ಶಂಕರಂ ಮೋಹನಂ ಪದಂ ಎಂಬ ಮಂತ್ರವನ್ನು 39 ಅಥವಾ 69 ಬಾರಿ ಜಪಿಸು. ನೀಲಿ ಹೂವಿನ ಮಾಲೆಯ ಬಳಕೆ ಹಾಗೂ ಶುಭದಾನ ಕಾರ್ಯಗಳು ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಮನಸ್ಸಿನ ಶಾಂತಿ ಮತ್ತು ಪ್ರಗತಿ ಸಂಕೇತವಾಗಿದೆ. ಇದು ಗಂಭೀರತೆ, ಸಮತೋಲನ ಮತ್ತು ಅನುಕೂಲತೆಗಳನ್ನು ತರುವ ಶಕ್ತಿ ಹೊಂದಿದೆ. ಅದೃಷ್ಟದ ಬಣ್ಣ ನವಿಲು ಹಸಿರು. ಈ ಬಣ್ಣವು ಶಾಂತಿಯನ್ನು, ಆತ್ಮವಿಶ್ವಾಸವನ್ನು ಮತ್ತು ಯಶಸ್ಸನ್ನು ನೀಡುತ್ತದೆ. ನವಿಲು ಹಸಿರು ಬಣ್ಣದಲ್ಲಿ ಉಡುಗೆ ಧರಿಸುವುದು ಅಥವಾ ಹಸಿರು ಹೂವುಗಳನ್ನು ಸೇವಿಸುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಯಾವುದೇ ಭಗವಂತನ ಪೂಜೆ, ವ್ಯಾಪಾರಿಕ ಕಾರ್ಯಗಳು ಮತ್ತು ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಂತರಿಕ ಶಕ್ತಿ, ಭಾವನಾತ್ಮಕ ಸಮತೋಲನ ಮತ್ತು ತೀರ್ಮಾನ ಕ್ಷಮತೆಯಿಂದ ಮುನ್ನಡೆಯಬೇಕಾದ ದಿನವಿದು. ಹುಣ್ಣಿಮೆಯ ಚಂದ್ರನ ಶಕ್ತಿಯಿಂದಾಗಿ ಭಾವನೆಗಳು ಪ್ರಬಲವಾಗಿರಬಹುದು. ನಿಮ್ಮ ಹೃದಯದ ಮಾತು ಕೇಳಿ, ಆದರೆ ತಾತ್ವಿಕ ದೃಷ್ಟಿಯಿಂದ ನಿರ್ಧಾರ ಕೈಗೊಳ್ಳಿ. ಈ ದಿನ ನಿಮ್ಮ ತಾಳ್ಮೆ, ಸಹನೆ ಮತ್ತು ನಿಜವಾದ ಸಂವೇದನೆಗಳು ನಿಮ್ಮನ್ನು ಇತರರ ಹೃದಯಕ್ಕೆ ತಲುಪಿಸಬಲ್ಲವು. ಹಳೆಯ ವಿಚಾರಗಳ ಬಗ್ಗೆ ಪುನರ್ಚಿಂತನೆ, ಭವಿಷ್ಯದ ಗುರಿಗಳ ಬಗ್ಗೆ ಪರಿಶೀಲನೆ ಮತ್ತು ಸಂಬಂಧಗಳ ಪುನರ್ಸ್ಥಾಪನೆಗೆ ಇದು ಒಂದು ಉಪಯುಕ್ತ ದಿನ. ಸೋಮವಾರ ಮತ್ತು ಹುಣ್ಣಿಮೆಯ ಸಂಯೋಗದಿಂದ ನಿಮ್ಮ ಮನುಷ್ಯ ಸಂಬಂಧಗಳು ಮತ್ತು ಆಧ್ಯಾತ್ಮ ಬೋಧನೆಗೆ ಹೆಚ್ಚಿನ ಪ್ರಭಾವವಿರುತ್ತದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ನೀವು ತೋರಿಸುವ ಗಮನಾರ್ಹ ಶಿಸ್ತು ಮತ್ತು ಪರಿಣಾಮಕಾರಿತ್ವವು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು, ನಿರ್ಧಾರಗಳ ಬದಲಾವಣೆ ಅಥವಾ ಮಹತ್ವಪೂರ್ಣ ಮಾಹಿತಿ ಪ್ರಕಟವಾಗಬಹುದು. ಈ ಸಮಯದಲ್ಲಿ ನೀವು ತೋರುವ ಸಮರ್ಥತೆ ನಿಮ್ಮ ಭವಿಷ್ಯವನ್ನು ರೂಪಿಸಬಲ್ಲದು. ಸುದ್ದಿಗಾರಿಕೆ, ಸಂಶೋಧನೆ, ವೈದ್ಯಕೀಯ, ತಂತ್ರಜ್ಞಾನ ಕ್ಷೇತ್ರದವರು ಇಂದು ಸಾಧನೆಯ ಹಾದಿಯಲ್ಲಿ ನಡೆಯುವ ಸಂಭವವಿದೆ. ಮನಸ್ಸು ಹಿಂಜರಿಕೆಯಿಂದ ತುಂಬಿರಬಹುದು, ಆದರೆ ನಿಮ್ಮ ಹೃದಯದ ಧ್ವನಿಗೆ ಗಮನ ಕೊಟ್ಟರೆ ಮುನ್ನಡೆಯಬಹುದಾಗಿದೆ. ಸ್ವತಂತ್ರ ಉದ್ಯೋಗಿಗಳಿಗೆ ಇಂದು ಗ್ರಾಹಕರೊಂದಿಗೆ ದೀರ್ಘಕಾಲದ ನಂಬಿಕೆ ಬೆಳೆಯುವ ಯೋಗವಿದೆ. ಹೊಸ ಯೋಜನೆಗಳನ್ನು ಜಾರಿಗೊಳಿಸುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಕೆಲವರು ತಮ್ಮ ಹಳೆಯ ಬಾಕಿಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಬಹುದು. ಕಳೆದ ವಾರದ ಹಣಕಾಸು ನಿರ್ಧಾರಗಳ ಫಲಿತಾಂಶ ಇಂದು ಸಿಗಬಹುದಾದ ದಿನವಿದು. ಹುಣ್ಣಿಮೆ ಗೃಹಸ್ಥಿತಿಯಿಂದ ಕೆಲವರಿಗೆ ಹಠಾತ್ ಹಣ ಖರ್ಚಾಗುವ ಸಂಭವವಿದೆ. ವಿಶೇಷವಾಗಿ ಕುಟುಂಬದ ಆರೋಗ್ಯ, ವಾಹನ ಸಂಬಂಧಿತ ಸೇವೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ. ಆದ್ದರಿಂದ ಖರ್ಚುಗಳಲ್ಲಿ ಸೆಪ್ಟೆಂಬರದ ನಿಯಂತ್ರಣ ಅಗತ್ಯವಿದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ, ಆದರೆ ಹೊಸ ಹೂಡಿಕೆ ಅಥವಾ ಚಿನ್ನದ ಖರೀದಿಯಲ್ಲಿ ಸಾವು ಬದುಕು ನಿರ್ಧಾರ ತೆಗೆದುಕೊಳ್ಳಬೇಡಿ. ಬ್ಯಾಂಕ್ ಸಾಲ, ಕ್ರೆಡಿಟ್ ಕಾರ್ಡ್ ಖರ್ಚುಗಳ ನಿರ್ವಹಣೆಯಲ್ಲಿ ಎಚ್ಚರಿಕೆ ಇರಲಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಇಂದು ನೀವೆಚ್ಚರಿಕೆಯಿಂದ ಇರಬೇಕಾದ ದಿನ. ಹುಣ್ಣಿಮೆ ಚಂದ್ರನ ಪ್ರಭಾವದಿಂದಾಗಿ ನಿಮಗೆ ಹಠಾತ್ ಶಕ್ತಿಹೀನತೆ, ತಲೆನೋವು ಅಥವಾ ಹೊಟ್ಟೆ ಅಸ್ವಸ್ಥತೆಯ ಅನುಭವವಾಗಬಹುದು. ನಿರಂತರವಾದ ನಿದ್ರಾ ಅಭಾವ ಮತ್ತು ಹಸಿವಿಲ್ಲದ ತಿನ್ನುವ ತಕ್ಷಣ ಸಮಸ್ಯೆಗಳಾಗಬಹುದು. ಬಿಸಿಲು ಹೆಚ್ಚಿರುವ ಕಾಲಘಟ್ಟವಾದ್ದರಿಂದ ದೇಹ ತೇವಾಂಶ ಕಳೆದುಕೊಳ್ಳಬಹುದು. ಹೆಚ್ಚು ನೀರು ಕುಡಿಯುವುದು, ಹಸಿರು ತರಕಾರಿಗಳ ಸೇವನೆ ಮತ್ತು ಮಿತ ಆಹಾರ ಈ ದಿನದ ಆಶ್ರಯವಾಗುತ್ತವೆ. ಹೃದಯ, ಕಣ್ಣು ಅಥವಾ ಮೂಳೆ ಸಂಧಿಗಳಲ್ಲಿನ ತೊಂದರೆ ಉಂಟಾಗಬಹುದು. ಯೋಗ, ಧ್ಯಾನ ಮತ್ತು ಸಾತ್ವಿಕ ಆಹಾರದಿಂದ ಆರೋಗ್ಯ ಪುನರ್ಸ್ಥಾಪನೆ ಸಾಧ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಭಾವನಾತ್ಮಕ ಚಲನೆಗಳು ಹೆಚ್ಚಿರಬಹುದು. ಸಂಗಾತಿಯೊಂದಿಗೆ ಕೆಲವು ಗಂಭೀರ ವಿಚಾರಗಳ ಚರ್ಚೆ ಸಾಧ್ಯವಿದೆ. ನಿಮ್ಮ ಮಾತುಗಳಲ್ಲಿ ಮಿತವಚನ ಮತ್ತು ಪ್ರಾಮಾಣಿಕತೆ ಇರಲಿ, ಇದರಿಂದ ಅನಾವಶ್ಯಕ ಭಿನ್ನಮತಗಳು ತಡೆಗಟ್ಟಬಹುದು. ವಿವಾಹಿತರಿಗೂ ಪ್ರೇಮದಲ್ಲಿ ಇರುವವರಿಗೂ ಈ ದಿನ ಆತ್ಮೀಯತೆ ಬೆಳೆಸುವ, ಒಟ್ಟಾಗಿ ಸಮಯ ಕಳೆಯುವ ಉತ್ತಮ ಸಮಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಸೇವೆ ಮಾಡುವುದು ಶುಭ ಫಲವನ್ನು ತರಬಹುದು. ಈ ದಿನ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿಗಳು ಬರಬಹುದು, ಆದರೆ ಎಲ್ಲರಿಗೂ ತಕ್ಷಣ ಪ್ರತಿಕ್ರಿಯೆ ನೀಡುವ ಬದಲು ಸಹನೆ ಮತ್ತು ವಿವೇಕದಿಂದ ಉತ್ತರಿಸಿ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆಯ ಶಕ್ತಿಯು ಮನಸ್ಸನ್ನು ಅಸ್ಥಿರಗೊಳಿಸಬಹುದಾದ್ದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಚಂದ್ರನ ಶಕ್ತಿಯನ್ನು ಸಮತೋಲನಕ್ಕೆ ತರಲು ಜಪ, ಧ್ಯಾನ ಮತ್ತು ಬೆಳಗಿನ ಶಾಂತ ಪೂಜೆ ಬಹುಶ್ರೇಷ್ಠ. ಓಂ ಚಂದ್ರಾಯ ನಮಃ.
ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಹಾಲು ಅಥವಾ ಬೆಲ್ಲ ಸೇರಿಸಿದ ಪಾನೀಯವನ್ನು ದೇವರಿಗೆ ಅರ್ಪಿಸಿ. ದೇವಾಲಯದಲ್ಲಿ ಚಂದ್ರನ ತುರಿಯು ಅಥವಾ ಪುಷ್ಪ ಅರ್ಪಿಸಿ ಶಾಂತಿಗೆ ಪ್ರಾರ್ಥಿಸಿ. ಬುದ್ಧಿವಂತ, ತಪಸ್ವಿ ಅಥವಾ ಗುರುಗಳ ಸೇವೆಯಲ್ಲಿರುವವರಿಗೆ ಆಹಾರದ ದಾನ ಮಾಡಿ. ಬಿಳಿ ಬಟ್ಟೆ, ಬಿಳಿ ಪುಷ್ಪ ಮತ್ತು ಬಿಳಿ ಆಹಾರದ ದಾನ ಈ ದಿನ ಚಂದ್ರಶಕ್ತಿ ಶಮನಕ್ಕೆ ಬಹುಫಲಕಾರಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಮತ್ತು ಭಾವನಾತ್ಮಕ ಸಮತೋಲನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ಭಾವನಾತ್ಮಕ ಚುರುಕನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ತಾಳ್ಮೆ ಮತ್ತು ಸಹನೆ ಪ್ರಮುಖ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸಮತೋಲನ ತರುತ್ತದೆ. ಬಿಳಿ ಉಡುಗೆ ಅಥವಾ ಬಿಳಿ ಹೂವಿನಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಸಂಜೆ 5:30 ರಿಂದ ರಾತ್ರಿ ಬೆಳಗ್ಗೆ 7 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಆತ್ಮ ಪರಿಶೀಲನೆ ಅಥವಾ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಈ ಸಮಯದಲ್ಲಿ ಚಂದ್ರನ ಪ್ರಭಾವ ಶಕ್ತಿಯುತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಜ್ಞಾನಬದ್ಧತೆ, ದೃಷ್ಟಿಕೋನದ ವೈಶಾಲ್ಯ ಹಾಗೂ ಧಾರ್ಮಿಕ ಪ್ರವೃತ್ತಿಗಳ ಮೂಲಕ ದಿನವನ್ನು ಉತ್ತಮವಾಗಿ ಕಳೆಯಬಹುದು. ಹುಣ್ಣಿಮೆ ಎಂಬ ಅಜ್ಞಾತ ಶಕ್ತಿಯ ದಿನವಾಗಿರುವುದರಿಂದ ನಿಮ್ಮ ಒಳಜ್ಞಾನದ ಬೆಳಕು ಹೆಚ್ಚಾಗುವ ಸಂಭವವಿದೆ. ಮನಸ್ಸಿನಲ್ಲಿ ಸ್ಪಷ್ಟತೆ, ನಂಬಿಕೆ ಮತ್ತು ಭರವಸೆಗಳ ಬೆಳವಣಿಗೆ ಕಾಣಬಹುದು. ಕೆಲವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಬಂದು ಹೋಗಬಹುದು. ಮುನ್ಸೂಚನೆಯೊಂದಿಗೆ ಈ ದಿನದ ಗ್ರಹಸ್ಥಿತಿಯ ಪ್ರಭಾವದಿಂದಾಗಿ ದೈಹಿಕ ಶಕ್ತಿ ಜಾಸ್ತಿ ಉಂಟಾಗಬಹುದು, ಆದರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದು ಮುಖ್ಯ. ನಿಮ್ಮ ಸೃಜನಶೀಲತೆಗೆ ಇವತ್ತು ಉತ್ತಮ ಅವಕಾಶಗಳು ದೊರೆಯಬಹುದು. ಹೊಸ ಬುದ್ಧಿಮತ್ತೆಯ ಸಂವಿಧಾನಗಳು ಬೇರೆಯವರಿಗೆ ಪ್ರಭಾವ ಬೀರುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸ್ವತಂತ್ರ ಚಿಂತನೆ ಹಾಗೂ ಧೈರ್ಯ ಇಂದಿನ ಪ್ರಮುಖ ಶಕ್ತಿಯಾಗಿವೆ. ಹೆಚ್ಚಿನ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವ ಅವಕಾಶ ದೊರೆಯುತ್ತದೆ. ನಿಮ್ಮ ಕಾರ್ಯಕ್ಷಮತೆ ಉನ್ನತ ಮಟ್ಟದಲ್ಲಿ ಇರುತ್ತದೆ. ಕೆಲವು ನಿರ್ಧಿತ ಯೋಜನೆಗಳು ಇಂದು ಸಫಲವಾಗುತ್ತವೆ. ವಿದೇಶಗಳೊಂದಿಗೆ ಸಂಬಂಧಿತ ವ್ಯವಹಾರಗಳಲ್ಲಿ ಇರುವವರಿಗೆ ಇಂದಿನ ದಿನ ಚಟುವಟಿಕೆಯಿಂದ ಕೂಡಿರಬಹುದು. ಇತ್ತೀಚೆಗೆ ಇಳಿಮುಖದಲ್ಲಿ ಇದ್ದ ಕಾರ್ಯಗಳಿಗೆ ಹೊಸ ಉತ್ತೇಜನ ದೊರೆಯಬಹುದು. ಹಿರಿಯರ ಸಲಹೆ ಅಥವಾ ಮಾರ್ಗದರ್ಶನವು ಈ ದಿನ ಪ್ರಭಾವ ಬೀರುವ ಶಕ್ತಿ ಹೊಂದಿದೆ. ಸ್ವತಂತ್ರ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಮ್ಮ ಸೇವೆ ಅಥವಾ ಉತ್ಪನ್ನಗಳ ಬಗ್ಗೆ ಹೊಸ ಮಾರ್ಕೆಟಿಂಗ್ ಯೋಗಗಳನ್ನು ಅನ್ವೇಷಿಸಬಹುದು. ಬದಲಾವಣೆ ಅಥವಾ ವರ್ಗಾವಣೆಯ ಯೋಗವೂ ಇದೆ. ಇದು ಉನ್ನತಿಗೆ ದಾರಿ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿರತೆ ಅಗತ್ಯವಾದ ದಿನ. ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಶನಿವಾರದ ನಂತರದ ದಿನವಾದರೂ ಶುಭಯೋಗ ಇರುವ ಹುಣ್ಣಿಮೆ ಪ್ರಭಾವದಿಂದ ಹಳೆಯ ಬಾಕಿ ಹಣಗಳು ತಲುಪುವ ಸಾಧ್ಯತೆ ಇದೆ. ಕೆಲವರು ಇಂದು ಸಾಲ ಪಾವತಿ ಅಥವಾ ಸಾಲ ಪಡೆಯುವ ಯತ್ನಗಳಲ್ಲಿ ನಿರ್ಣಾಯಕ ಹಂತ ತಲುಪಬಹುದು. ಹೊಸ ಹೂಡಿಕೆಗೆ ಬದಲಿಗೆ ಹಳೆಯ ಹೂಡಿಕೆಗಳ ಮೌಲ್ಯಮಾಪನ, ಲಾಭ ನಷ್ಟದ ವಿಶ್ಲೇಷಣೆಗೆ ಇದು ಸೂಕ್ತ ಸಮಯ. ವ್ಯವಹಾರದಲ್ಲಿ ದಿನದ ಶ್ರದ್ಧೆ ಮತ್ತು ಎಚ್ಚರಿಕೆಯು ಲಾಭದ ದಾರಿ ತೋರಿಸಬಹುದು. ಕಳೆದ ದಿನಗಳಲ್ಲಿ ಮಾಡಿದ ಹಣಕಾಸಿನ ತಪ್ಪುಗಳು ಇಂದಿನ ದಿವ್ಯ ಶಕ್ತಿಯ ಆಧಾರದಿಂದ ಸರಿಪಡಬಹುದು. ತಾಳ್ಮೆಯು ಹಣಕಾಸಿನ ಜವಾಬ್ದಾರಿಯನ್ನು ಸದೃಢಗೊಳಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಉತ್ಸಾಹ, ಚುರುಕು ಇದೆ ಎಂಬ ಭ್ರಮೆಯಿಂದ ಅತಿಯಾದ ಶ್ರಮ ತೆಗೆದುಕೊಳ್ಳಬೇಡಿ. ಇಂದಿನ ದಿನ ವಿಶೇಷವಾಗಿ ಹುಣ್ಣಿಮೆಯ ಬೆಳಕಿನಿಂದ ಮಾನಸಿಕ ಆತ್ಮ ಸಂವಹನದ ಬದಲಾವಣೆ ಸಂಭವಿಸಬಹುದು. ಇದರ ಪರಿಣಾಮವಾಗಿ ನಿದ್ರೆ ಅಡಚಣೆ, ತಲೆನೋವು ಅಥವಾ ಜಠರದ ತೊಂದರೆ ಉಂಟಾಗಬಹುದು. ಪಾಲಿತ ಆಹಾರ ಪದ್ಧತಿ, ಸಮಗ್ರ ಜಲಪಾನ ಮತ್ತು ಯೋಗ ಅಥವಾ ಧ್ಯಾನದ ಮೂಲಕ ಶರೀರ ಮನಸ್ಸಿನ ಸಮತೋಲನ ಸಾಧಿಸಲು ಪ್ರಯತ್ನಿಸಿ. ಸೂರ್ಯನ ಬೆಳಕು ಮತ್ತು ಚಂದ್ರನ ಶಕ್ತಿಯ ತೊಡಕುಗಳಿಗೆ ಸರಿಯಾದ ನಡವಳಿಕೆಯಿಂದ ಪ್ರತಿಕ್ರಿಯೆ ನೀಡಿ. ವೃದ್ಧ ವ್ಯಕ್ತಿಗಳು ತಮ್ಮ ಸಂಧಿ ನೋವು ಅಥವಾ ಮೂಳೆ ಸಂಬಂಧಿತ ತೊಂದರೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಮಧುಮೇಹ ಅಥವಾ ರಕ್ತದೊತ್ತಡದ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಗಮನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸ್ನೇಹ, ಸಹಕಾರ ಮತ್ತು ಭಾವನಾತ್ಮಕ ಆಳತೆಯ ಪ್ರಭಾವ ಹೆಚ್ಚಿರುತ್ತದೆ. ಹುಣ್ಣಿಮೆ ಪ್ರಭಾವದಿಂದಾಗಿ ಪತ್ನಿಯೊಂದಿಗೆ ಅಥವಾ ಪೋಷಕರೊಂದಿಗೆ ಪ್ರಾಮಾಣಿಕ ಸಂವಾದ ನಡೆಯಬಹುದು. ಮನೆಯ ಹಿರಿಯರ ಸಲಹೆಗೆ ಆಲಿಸುವ ಮನೋಭಾವ ಇಟ್ಟುಕೊಳ್ಳಿ, ಇದು ಸಂಬಂಧಗಳ ಗಾಢತೆಯನ್ನು ಹೆಚ್ಚಿಸುತ್ತದೆ. ಇತ್ತೀಚೆಗೆ ಉಂಟಾದ ಗೊಂದಲಗಳಿಗೆ ಇವತ್ತು ಸಮಾಧಾನದ ದಾರಿ ದೊರೆಯಬಹುದು. ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಿ, ಅವರು ನಿಮ್ಮ ಮಾತು ಕೇಳುವ ಟುಡೇ ದಿನ ಇದಾಗಿದೆ. ಸಹೋದರರು ಅಥವಾ ಬಾಂಧವರೊಂದಿಗೆ ಆರ್ಥಿಕ ವಿಷಯಗಳ ಬಗ್ಗೆ ಗಂಭೀರ ಸಂಭಾಷಣೆಯ ಸಾಧ್ಯತೆ ಇದೆ. ಶಾಂತಿಯಿಂದ ನಿರ್ವಹಿಸಿ. ವೀಕ್ಷಕರೇ, ನೀವು ಇವತ್ತಿನ ಹುಣ್ಣಿಮೆ ದಿನ
ಧನು ರಾಶಿಗೆ ಧಾರ್ಮಿಕ ಚಟುವಟಿಕೆಗಳ ಶಕ್ತಿಯ ಪ್ರಭಾವ ದೊಡ್ಡದು. ಗಯಾ, ಕಾಶಿ, ಋಷಿಕೇಶ, ಮುಕ್ತಿಧಾಮ ಇತ್ಯಾದಿ ಸ್ಥಳಗಳ ದರ್ಶನ ಮಾಡುವ ಯೋಗವಿದ್ದರೆ ಇದನ್ನು ಪರಿಗಣಿಸಿ. ಇಲ್ಲದಿದ್ದರೆ ಮನೆಯಲ್ಲಿ ಪವಿತ್ರ ಪಠಣ, ಜಪ ಅಥವಾ ಧ್ಯಾನ ಮಾಡಿ. ಓಂ ಬ್ರಹ್ಮಾನಂದಂ ಪರಮಸುಖದಂ ಓನ್ಲಿ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಎಂಬ ಮಂತ್ರವನ್ನು 54 ಬಾರಿ ಪಠಿಸಿ. ಇದರಿಂದ ನಿಮ್ಮ ಮನಸ್ಸು ಶುದ್ಧೀಕರಿಸಿ ಶಕ್ತಿಯ ಪ್ರಬಲತೆಯನ್ನು ಅನುಭವಿಸಬಹುದು. ವಿಶೇಷವಾಗಿ ಇವತ್ತಿನ ಚಂದ್ರನ ಬೆಳಕಿನಲ್ಲಿ ಪ್ರಾರ್ಥನೆ ಮಾಡಿದರೆ ಮನಃಶಕ್ತಿ ಪುನರ್ ಸ್ಥಾಪನೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 3. ಇದು ಜ್ಞಾನ, ಸಂವಹನ ಮತ್ತು ಸೃಜನಾತ್ಮಕ ಶಕ್ತಿಯ ಸಂಕೇತ. ನಿಮ್ಮ ನಿರ್ಧಾರಗಳು ಈ ಸಂಖ್ಯೆಯ ಶಕ್ತಿಯಿಂದ ಜೋಡಣೆಗೊಂಡಾಗ ಉತ್ತಮ ಫಲಿತಾಂಶ ತರುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಧನುರಾಶಿಯ ಶಕ್ತಿಯ ಬಣ್ಣ. ಇದು ಆಂತರಿಕ ಬೆಳಕು, ಶಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಇಂದಿನ ದಿನ ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನ ಉಪಯೋಗ ಶುಭಕರ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯ, ವ್ಯಾಪಾರ ನಿರ್ಣಯ ಅಥವಾ ಮಂತ್ರಪಠಣ ಮಾಡುವುದರಿಂದ ಶಕ್ತಿ, ಫಲ ಮತ್ತು ನೆಮ್ಮದಿ ದೊರೆಯಬಹುದು. ಸಂವಾದಗಳು, ಯೋಜನೆಗಳ ಪ್ರಾರಂಭಕ್ಕೂ ಇದು ಶುಭ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸೋಮವಾರ ಹಾಗೂ ಹುಣ್ಣಿಮೆ ಎಂಬ ಕಾರಣದಿಂದ ಮನಸ್ಸು ಹೆಚ್ಚು ಅಲವಲಾದ ಸ್ಥಿತಿಯಲ್ಲಿರಬಹುದು. ಚಂದ್ರಗ್ರಹದ ಪೂರ್ಣ ಕಿರಣಗಳ ಶಕ್ತಿ ನಿಮ್ಮ ಭಾವನೆಗಳನ್ನು ಹೆಚ್ಚು ತೀವ್ರಗೊಳಿಸುತ್ತವೆ. ಈ ದಿನದಲ್ಲಿ ನೀವು ನಿಮ್ಮ ಒಳಜಗತ್ತಿನ ಪ್ರತಿಫಲನಗಳನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ಧ್ಯಾನ, ಆತ್ಮಪರಿಶೀಲನೆ ಹಾಗೂ ಶುದ್ಧ ಮನಸ್ಸಿನಿಂದ ದಿನವನ್ನು ಆರಂಭಿಸುವುದು ಶುಭ. ಇಂದಿನ ದಿನ ಆಂತರಿಕ ಬೆಳವಣಿಗೆಯ ಜೊತೆಗೆ ಬಾಹ್ಯ ಪ್ರಗತಿಗೂ ಸಹಕಾರಿಯಾಗುವ ಸಂಭವವಿದೆ. ಕೆಲವೊಂದು ಸಮಸ್ಯೆಗಳು ಅರ್ಥಪೂರ್ಣ ಪರಿಹಾರಗಳತ್ತ ಸಾಗುತ್ತವೆ. ನಿಮ್ಮ ಶ್ರಮ, ಶಿಸ್ತು ಹಾಗೂ ನಿಯಮಾನುಸಾರ ನಡೆ ಇವತ್ತು ಹೆಚ್ಚು ಫಲಕಾರಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶಿಸ್ತಾದ ನಡತೆ ಹಾಗೂ ಸಮಯ ನಿರ್ವಹಣೆ ಉನ್ನತ ಮಟ್ಟದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹಿರಿಯ ಅಧಿಕಾರಿಗಳಿಂದ ಹೊಸ ಹೊಣೆಗಾರಿಕೆಗಳು ಅಥವಾ ಒಪ್ಪಂದಗಳು ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಪದೋನ್ನತಿ ಅಥವಾ ಪ್ರಮುಖ ಯೋಜನೆಯ ಮಾರ್ಗದರ್ಶನದ ಜವಾಬ್ದಾರಿ ಬರಬಹುದು. ಸೋಮವಾರದ ಕಾರಣದಿಂದ ಕಾರ್ಯಕ್ಷಮತೆ ಬಲವಿದೆ. ಪ್ರಾಜೆಕ್ಟ್ ಮಂಡನೆ, ವರದಿ ಸಲ್ಲಿಕೆ ಅಥವಾ ತಂಡದ ಒಗ್ಗಟ್ಟು ತೋರಿಸುವ ದಿನ. ಮುಂಚಿತದಲ್ಲಿ ಯೋಜಿಸಿದ ಕೆಲಸಗಳು ಇಂದು ಪೂರೈಸಬಹುದಾದ ಯೋಗವಿದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ತಮ್ಮ ಸಾಮರ್ಥ್ಯಗಳನ್ನು ಸ್ಪಷ್ಟವಾಗಿ ತೋರಿಸಬಲ್ಲರು. ಕೆಲವು ಸಂದರ್ಶನಗಳು ಅಥವಾ ರೆಫರೆನ್ಸ್ಗಳ ಮೂಲಕ ಹೊಸ ಅವಕಾಶಗಳು ಬರಬಹುದು. ಉದ್ಯಮಿಗಳಿಗೆ ಹುಣ್ಣಿಮೆ ದಿನ ವ್ಯಾಪಾರದ ಲೆಕ್ಕಪತ್ರ ಪರಿಶೀಲನೆ, ಹೊಸ ಗ್ರಾಹಕರ ಸಂಪರ್ಕ ಅಥವಾ ಮಾಳಿಗೆಗಳಿಗೆ ಶುಭ ಸಮಯ. ಹೊಸ ವ್ಯವಹಾರಗಳಿಗೆ ಚಾಲನೆ ನೀಡುವುದು ಬದಲಿಗೆ ಇಂದು ಗ್ರಹ ಸ್ಥಿತಿಯಿಂದ ಭರವಸೆ ನೀಡುವ ದಿನವಾಗಿದೆ. ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಮಿತವ್ಯಯ, ಲೆಕ್ಕಪತ್ರದ ಪರಿಶೀಲನೆ ಹಾಗೂ ಬುದ್ಧಿವಂತ ಹೂಡಿಕೆಯ ದಿನ. ಚಂದ್ರನ ಪ್ರಭಾವದಿಂದ ನಿಮ್ಮ ಖರ್ಚು ವೈಖರಿಯಲ್ಲಿ ಅಲಕ್ಷ್ಯ ಅಥವಾ ಭಾವನೆಗಳ ಪ್ರಭಾವ ಇರಬಹುದು. ಆದ್ದರಿಂದ ಎಲ್ಲ ಖರ್ಚುಗಳನ್ನು ತಾಳ್ಮೆಯಿಂದ ನಿರ್ವಹಿಸಿ. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಸಾಲ ಕೇಳುವುದು ಅಥವಾ ನೀಡುವುದು ಮಿತವಾಗಿರಲಿ. ಆಸ್ತಿ ಸಂಬಂಧಿತ ವ್ಯವಹಾರಗಳ ವಿಚಾರದಲ್ಲಿ ಇಂದಿನ ದಿನದ ಬೆಳಕು ಕಿರಿಯರ ಮಾರ್ಗದರ್ಶನಕ್ಕೆ ಅನುಕೂಲ. ಹುಣ್ಣಿಮೆ ದಿನದ ಪವಿತ್ರತೆ ಕಾರಣವಾಗಿ ದಾನ ಧರ್ಮ ಮಾಡುವ ಮೂಲಕ ಪಾಪದ ಶಮನವಾಗುತ್ತದೆ. ವಿಶೇಷವಾಗಿ ಬಡವಿಗೆ ಆಹಾರ, ನೀರಿನ ಬಾಟಲ್ ಅಥವಾ ಹಣದಾನ ಮಾಡುವುದು ಶುಭ ಫಲದಾಯಕ. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮಗೆ ಮಾನಸಿಕ ಚಂಚಲತೆ, ಅಲಸತನ ಅಥವಾ ಭಾವನಾತ್ಮಕ ಒತ್ತಡ ಉಂಟಾಗಬಹುದು. ಹೃದಯ ಹಾಗೂ ಮೂಳೆ ಸಂಧಿಗಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ. ನಿಮ್ಮ ಆಹಾರವನ್ನು ನಿಯಮಿತಗೊಳಿಸಿ. ಹುಣ್ಣಿಮೆ ದಿನ ಬಾಯಾರದ ತಿನ್ನುವುದು ತಪ್ಪಿಸಿ. ಸೋಮವಾರದ ಕಾರಣದಿಂದ ನರಾಶಕ್ತಿಗೆ ಯೋಗ. ಬೆಳಿಗ್ಗೆಯ ಯೋಗ, ಪ್ರಾಣಾಯಾಮ, ಜಲಪಾನ ವಿಶೇಷ ಪ್ರಭಾವ ಬೀರುತ್ತವೆ. ಚಂದ್ರನ ಸಾನ್ನಿಧ್ಯವಾದ್ದರಿಂದ ಈ ದಿನ ಹೆಚ್ಚು ಜಲಪಾನ ಮಾಡಿ. ಹೊಟ್ಟೆ ಮತ್ತು ಮೂತ್ರಪಿಂಡದ ಆರೋಗ್ಯ ಕಾಪಾಡಿಕೊಳ್ಳಿ. ಮಿಂಚುಗಾಡಿದ ತಲೆನೋವು, ಹೊಟ್ಟೆ ಉಬ್ಬರ, ನಿದ್ರಾಹೀನತೆ ಇತ್ಯಾದಿಗಳು ಆಗಬಹುದಾದ ಸೂಚನೆಗಳು. ಹೆಚ್ಚು ನೀರು ಕುಡಿಯುವುದು ಹಾಗೂ ನಿಸರ್ಗದ ಹತ್ತಿರ ಇರುವುದರಿಂದ ಶಮನ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳ ಕಡೆ ಹೆಚ್ಚು ಎಚ್ಚರಿಕೆಯ ದಿನ. ಕುಟುಂಬದ ಸದಸ್ಯರೊಂದಿಗೆ ಸಂವಹನದಲ್ಲಿ ಶಾಂತ ಭಾವ ಇಡಬೇಕಾದ ಅಗತ್ಯವಿದೆ. ಚಂದ್ರನ ತೀವ್ರತೆಯಿಂದ ಭಾವನೆಗಳ ಏರುಪೇರು ನಡೆಯಬಹುದು. ಪತ್ನಿ ಪತಿಗಳೊಂದಿಗೆ ಆತ್ಮೀಯವಾಗಿ ಮಾತನಾಡಿ. ಕುಟುಂಬದ ಸಹಕಾರ ಇಂದಿನ ದಿನದ ಯಶಸ್ಸಿಗೆ ಬಹುಮುಖ್ಯ. ಬುದ್ಧಿವಂತ ಸಲಹೆಗಳನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿ. ಹಿರಿಯರೊಂದಿಗೆ ಕೆಲವು ಗಂಭೀರ ವಿಚಾರಗಳು ಚರ್ಚೆಗೆ ಬರುವುದು ಸಾಧ್ಯ. ಅದರಲ್ಲಿ ತಾಳ್ಮೆ ಮತ್ತು ಗೌರವ ಅತ್ಯಂತ ಅಗತ್ಯ.
ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಮನೆಗೆ ವಿಶೇಷ ಧಾರ್ಮಿಕ ಚಟುವಟಿಕೆಗಳು ಮಾಡುವುದರಿಂದ ಸಂಬಂಧಗಳು ಗಾಢವಾಗುತ್ತವೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನವಾದ್ದರಿಂದ ಚಂದ್ರನ ಶಕ್ತಿ ಅತ್ಯಂತ ಉತ್ಕಟ. ಆದ್ದರಿಂದ ಧ್ಯಾನ, ಜಪ, ಉಪವಾಸ, ತೀರ್ಥ ಸ್ನಾನ ಇತ್ಯಾದಿಗಳಿಂದ ಆತ್ಮಶುದ್ಧಿಗೆ ಇದು ಅಪೂರ್ವ ದಿನ. ಪಿತೃಕರ್ಯ, ದಾನಧರ್ಮ ಹಾಗೂ ಬೃಹತ್ ಪಾಠಗಳ ಪಠಣ ಅತ್ಯಂತ ಶ್ರೇಷ್ಠ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶಾಂತಿಗೆ ಕಾರಣ. ಶಿವನ ಆರಾಧನೆ ವಿಶೇಷ ಫಲವನ್ನು ಉಂಟುಮಾಡುತ್ತದೆ. ನೀರಿಗೆ ಕಪ್ಪು ತೆಳುವಾದ ತುಪ್ಪ ಅಥವಾ ಜಾಸ್ತಿ ಎಳ್ಳು ಹಾಕಿ ನದಿಗೆ ಬಿಡುವುದು ದೋಷ ಶಮನ. ದಾರಿದ್ರ್ಯ ನಿವಾರಣೆಗೆ ಚಂದ್ರನ ಮೂರ್ತಿಗೆ ಹಾಲು ಅಥವಾ ಅರ್ಕ ನೀಡುವುದು ಶುಭ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ, ಭಾವನೆ, ಸಂವೇದನೆ ಮತ್ತು ಸಂಯಮಕ್ಕೆ ಸೂಚನೆ. ಈ ಸಂಖ್ಯೆಯ ಚೈತನ್ಯ ಇಂದಿನ ದಿನ ನಿಮ್ಮ ನಿರ್ಧಾರಗಳಿಗೆ ಸಮತೋಲ ತರುತ್ತದೆ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ಮನಸ್ಸಿಗೆ ತಂಪು, ಸಮತೋಲನ ಹಾಗೂ ಪೌಷ್ಟಿಕತೆಯ ಸೂಚನೆ. ಈ ಬಣ್ಣದ ಉಡುಪು ಅಥವಾ ತುಪ್ಪದಲ್ಲಿ ತಯಾರಿಸಿದ ಭೋಜನ ಇಂದಿನ ಪೋಷಕ ಶಕ್ತಿ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಮಾಡುವ ಧಾರ್ಮಿಕ ವಿಧಿಗಳು, ಹಣಕಾಸು ನಿರ್ಧಾರಗಳು ಅಥವಾ ಸಂಬಂಧಿತ ಚಟುವಟಿಕೆಗಳು ಯಶಸ್ಸನ್ನು ತರುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಆತ್ಮಾವಲೋಕನೆ, ಮಾನಸಿಕ ಶಾಂತಿ ಮತ್ತು ಸಾಮಾಜಿಕ ಬದ್ಧತೆಯ ದಿಕ್ಕಿನಲ್ಲಿ ವಿಶೇಷ ಅನುಭವಗಳ ದಿನವಿದು. ಹುಣ್ಣಿಮೆ ಚಂದ್ರನ ಪ್ರಭಾವವು ನಿಮ್ಮ ಭಾವನೆಗಳನ್ನು ಹೆಚ್ಚು ಗಂಭೀರ ಹಾಗೂ ಸೂಕ್ಷ್ಮಗೊಳಿಸುತ್ತದೆ. ಸಹಜವಾದ ಬುದ್ಧಿಶಕ್ತಿಯ ಜೊತೆಗೆ ಭಾವನಾತ್ಮಕ ಪ್ರಬಲತೆ ಇವತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಹರಿದು ಹೋಗುವುದು. ಇದು ಸಾಧನೆಯ ದಿನವಾಗಿದ್ದರೂ ಸಹ ಅತಿಯಾದ ನಿರೀಕ್ಷೆಗಳನ್ನು ಹಾಕದೆ ಪ್ರತಿ ಕಾರ್ಯದಲ್ಲೂ ನಿಷ್ಠೆ ಮತ್ತು ವಿವೇಕದಿಂದ ನಡೆದುಕೊಳ್ಳುವುದು ಒಳಿತು. ಇಂದಿನ ದಿನದ ಗುರುತು ಎಂದರೆ ಸಂವಾದ, ಸಂಯಮ, ಸಮರ್ಪಣೆ. ಮಾನಸಿಕ ದತ್ತಚಿಂತನೆ, ಸಾಮಾಜಿಕ ಸೇವೆ ಅಥವಾ ಪರೋಪಕಾರದಲ್ಲಿ ತೊಡಗಿದರೆ ಅದರಿಂದ ಆತ್ಮಸಂತೋಷ ಹೆಚ್ಚಾಗುತ್ತದೆ. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಜೀವನದ ಬಗ್ಗೆ ಈ ದಿನದ ಸಂದೇಶ. ಉದ್ಯೋಗದಲ್ಲಿ ಇಂದು ನಿಮ್ಮ ಮಾನವೀಯ ಹಾಗೂ ಬುದ್ಧಿವಂತ ನಿರ್ವಹಣೆಯು ಪ್ರಶಂಸೆಗೆ ಪಾತ್ರವಾಗಲಿದೆ. ಸೀನಿಯರ್ಗಳಿಂದ ಮಾರ್ಗದರ್ಶನ, ಶ್ಲಾಘನೆ ಹಾಗೂ ವಿಶೇಷ ಜವಾಬ್ದಾರಿಗಳ ಅವಕಾಶ ದಕ್ಕಬಹುದು. ಬುದ್ಧಿವಂತಿಕೆಯಿಂದ ನಿಮ್ಮ ಪಾತ್ರವನ್ನು ನಿರ್ವಹಿಸಿದರೆ ಮುಂದಿನ ಪ್ರಗತಿಯ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಕೆಲವರು ಈ ದಿನ ಸಂಸ್ಥೆಯೊಳಗಿನ ಸುದ್ದಿ ಅಥವಾ ಆಂತರಿಕ ಬದಲಾವಣೆಗಳಿಂದ ತಕ್ಷಣದ ಪ್ರಭಾವ ಅನುಭವಿಸಬಹುದು. ಹೊಸ ತಂಡದೊಂದಿಗೆ ಕಾರ್ಯನಿರ್ವಹಣೆ ಅಥವಾ ಸಮಾರಂಭಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಸಾಧ್ಯತೆ ಇದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಈ ಹುಣ್ಣಿಮೆ ದಿನ ನಿಮಗೆ ಬಲವಾದ ಮನೋಸ್ಥಿತಿಯನ್ನು ಕೊಡಬಲ್ಲದು. ಆದರೆ ತೀರ್ಮಾನ ಮಾಡುವ ಮೊದಲು ಹಿರಿಯರ ಸಲಹೆ ಮತ್ತು ಶಾಶ್ವತತೆಯ ಪರಿಗಣನೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನೆ ಬೇಕಾದ ದಿನ. ಚಂದ್ರದ ಬೆಳವಣಿಗೆ ನಿಮ್ಮ ಆರ್ಥಿಕ ಯೋಚನೆಗೆ ಸ್ಪಷ್ಟತೆ ತರಬಹುದಾದರೂ ಆಕಸ್ಮಿಕ ಖರ್ಚುಗಳು ಅಥವಾ ಹಿಂದಿನ ಸಾಲದ ಬಗ್ಗೆ ಆಲೋಚನೆಗಳು ಉಂಟಾಗಬಹುದು. ಹೆಚ್ಚು ಲಾಭದ ಆಸೆಯಲ್ಲಿ ಹೊಸ ಹೂಡಿಕೆ ಮಾಡುವ ದಿನವಲ್ಲ. ಬದಲಿಗೆ ಹಳೆಯ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಖರ್ಚು ಮಿತಿಗೊಳಿಸಿ. ಕುಟುಂಬದ ಅಗತ್ಯಗಳಿಗೆ ಆದ್ಯತೆ ನೀಡಿ. ಸಾಲದ ವ್ಯವಹಾರಗಳನ್ನು ಶಿಫಾರಸು ಮಾಡಲಾಗುತ್ತಿಲ್ಲ. ವ್ಯವಹಾರಿಗಳಿಗೆ ಇಂದು ಗ್ರಾಹಕರಿಗೆ ಸ್ಪಷ್ಟ ಮಾಹಿತಿ ನೀಡಿ. ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಉಳ್ಳ ಒಪ್ಪಂದ ಮಾಡಿಕೊಳ್ಳಿ. ಶುಭ ಸಮಯದಲ್ಲಿ ತಾಂತ್ರಿಕ ಖರೀದಿಗಳಿಗೆ ಅವಕಾಶ. ಮತ್ತೆ ಆರೋಗ್ಯದ ಬಗ್ಗೆ ವೀಕ್ಷಕರೇ, ಇಂದಿನ ಸಲಹೆ. ಈ ಹುಣ್ಣಿಮೆ ದಿನದ ಚಂದ್ರನ ಪ್ರಭಾವದಿಂದ ದೇಹದ ಜಲಾಂಶ ಮಟ್ಟಕ್ಕೆ ಹೆಚ್ಚಿನ ಗಮನ ನೀಡಿ. ನೀರು ಕುಡಿಯುವುದು, ಹೆಚ್ಚು ಉರಿಯುವ ಆಹಾರದಿಂದ ದೂರವಿರುವುದು ಮುಖ್ಯ. ಮಿದು ಹೊಟ್ಟೆ ನೋವು, ತಲೆಸಿಂಪಿನ ನೋವು ಉಂಟಾಗಬಹುದಾದ ಸಾಧ್ಯತೆ. ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆಯ ಭಾವನೆಗಳು, ಅಳವಡಿಕೆಯ ತೊಂದರೆ ಅನುಭವವಾಗಬಹುದು. ಧ್ಯಾನ, ಶಾಂತ ಸಂಗೀತ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆಯುವುದು ಉತ್ತಮ ಪರಿಹಾರ. ಆಯುರ್ವೇದ ಔಷಧೀಯ ಸ್ನಾನ ಮತ್ತು ರಾತ್ರಿ ಮೌಲಿಕ ನಿದ್ರೆ ಮುಖ್ಯ. ಶುಭ ದಿನವಾದ್ದರಿಂದ ನಿಮ್ಮ ದೈಹಿಕ ಶ್ರಮವನ್ನು ಮಿತಿಗೊಳಿಸಿ, ಬದಲಿಗೆ ಮನಃಶಕ್ತಿ ಬಳಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳ ಪರಿಕಲ್ಪನೆ ಬದಲಾಗುವ ದಿನವಾಗಬಹುದು. ಪತ್ನಿ ಪತಿಯೊಂದಿಗೆ ಆಳವಾದ ಮನೋಭಾವದ ಸಂವಾದಗಳು, ಪಾರಿವಾರಿಕ ಪ್ರಸ್ತಾಪಗಳು ಚರ್ಚೆಯಾಗಬಹುದು. ನಿಮ್ಮ ಶಾಂತ ನಡೆ ಮತ್ತು ಅಹಂಕಾರವಿಲ್ಲದ ಅಭಿವ್ಯಕ್ತಿ ಎಲ್ಲರ ನಂಬಿಕೆಗೆ ಕಾರಣವಾಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ದಿನ. ದೂರವಿರುವ ಸಂಬಂಧಿಕರೊಂದಿಗೆ ಸಂಪರ್ಕ ಪುನಃಸ್ಥಾಪನೆಯಾಗಬಹುದು. ಪ್ರೇಮಿಗಳಿಗೂ ಭಾವನಾತ್ಮಕವಾಗಿ ಹಂಚಿಕೆ ಮಾಡುವ, ಭರವಸೆ ನೀಡುವ ಮತ್ತು ನಂಬಿಕೆ ಕಟ್ಟುವ ಸಂದರ್ಭವಿದೆ. ಯಾವುದೇ ಸಂಭಾಷಣೆಯಲ್ಲಿ ಸಹಾನುಭೂತಿಯ ಶಬ್ದ ಬಳಸಿ.
ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ಆಧ್ಯಾತ್ಮದಲ್ಲಿ ಇಂದು ಹೆಚ್ಚು ತೊಡಗಿದರೆ ಅದ್ಭುತ ಅನುಭವ, ಒಳಶುದ್ಧತೆ ಹಾಗೂ ಶಕ್ತಿ ಪೂರಕ ದಿನವಾಗಿ ಪರಿವರ್ತನೆಯಾಗುತ್ತದೆ. ಶುಭ ಜಪ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 38 ಅಥವಾ 64 ಬಾರಿ ಜಪಿಸಿ. ಜಪದೊಂದಿಗೆ ತುಳಸಿಯ ಮರದ ಸುತ್ತ 11 ಪ್ರಕಾರ ಪ್ರದಕ್ಷಿಣೆ ಸಲ್ಲಿಸಿದರೆ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಹುಣ್ಣಿಮೆ ವಿಶೇಷ ಉಪಾಯ: ಬಿಲ್ಲೆ ಅಥವಾ ಚಂದ್ರನ ಚಿತ್ರಕ್ಕೆ ಅರ್ಥದ ಕಪ್ಪು ಬಿಳಿ ಪುಷ್ಪ ಅರ್ಪಿಸಿ. ತಾತ್ವಿಕ ಗ್ರಂಥ ಅಥವಾ ಧಾರ್ಮಿಕ ಪುಸ್ತಕ ಓದುವುದು. ರಾತ್ರಿ ಚಂದ್ರನ ದರ್ಶನ ಮಾಡಿ ಮೌನದಲ್ಲಿ ಆರಾಧನೆ ಮಾಡಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಹಾಗೂ ಸಂಬಂಧಗಳ ಸಂಕೇತ. ಇದು ಸಹಾನುಭೂತಿ, ಹೊಂದಾಣಿಕೆ ಹಾಗೂ ನಿಜವಾದ ಭಾವನೆಗಳ ಪ್ರತೀಕ. ಇಂದು ಯಾವುದೇ ಪ್ರಮುಖ ಕಾರ್ಯವನ್ನು ಈ ಸಂಖ್ಯೆಯೊಂದಿಗೆ ಪ್ರಾರಂಭಿಸಿದರೆ ಶುಭ ಫಲದ ಸೂಚನೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣ ನಿಮ್ಮ ಮಿತವಚನ, ಭಾವನಾತ್ಮಕ ಸಮತೋಲನೆ ಹಾಗೂ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಬಿಳಿ ಬಣ್ಣದ ಉಡುಗೆ, ಬೆಳ್ಳಿಯ ಆಭರಣಗಳು ಅಥವಾ ಹೂವಿನ ಬಳಕೆ ಈ ದಿನ ಉತ್ತಮ ಶಕ್ತಿ ಹರಿವಿಗೆ ಕಾರಣ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ ಬೆಳಗ್ಗೆ 11:55. ಈ ಸಮಯದಲ್ಲಿ ಮನಸ್ಸು ಶುದ್ಧ, ಚಿಂತನೆ ಸ್ಪಷ್ಟ ಮತ್ತು ದೇವತೆಗಳ ಅನುಗ್ರಹ ಹೆಚ್ಚು. ಧಾರ್ಮಿಕ ಸೇವೆ, ಮನೆ ಅಥವಾ ಕಾರ್ಯಾಲಯದಲ್ಲಿ ಪುಣ್ಯಕರ್ಮ ಅಥವಾ ಹೊಸ ಯೋಜನೆಗಳಿಗೆ ಯೋಜನೆ ರೂಪಿಸುವಂತಹ ಕಾರ್ಯಗಳಿಗೆ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸೋಮವಾರದ ಹುಣ್ಣಿಮೆ ದಿನದ ಪ್ರಭಾವದಿಂದಾಗಿ ಮೀನರಾಶಿಯವರು ಭಾವನಾತ್ಮಕವಾಗಿ ತೀವ್ರ ಅನುಭವಗಳಿಗೆ ಒಳಗಾಗುವ ಸಾಧ್ಯತೆ ಇದೆ. ನಿಮ್ಮ ಆಂತರಂಗ ಶಕ್ತಿಗಳು ಇವತ್ತು ಹೆಚ್ಚು ಜಾಗೃತವಾಗಿದ್ದು, ಆತ್ಮಪರಿಶೀಲನೆ, ಧ್ಯಾನ ಮತ್ತು ಸೃಜನಶೀಲತೆ ಬೆಳೆಯುವ ದಿನವಿದು. ಗುರುಗ್ರಹದ ಕೃಪೆ ನಿಮಗೆ ಆಧ್ಯಾತ್ಮದ ದಾರಿ ಚಾಟುತ್ತಿದ್ದು, ಇಂದಿನ ದಿನವನ್ನು ಶಾಂತ, ಭದ್ರ ಹಾಗೂ ಗಂಭೀರವಾಗಿ ಮುನ್ನಡೆಸಲು ಅವಕಾಶ ನೀಡುತ್ತದೆ. ಇಂದು ನಿಮ್ಮ ಒಳಜ್ಞಾನ, ದಯೆ, ನಂಬಿಕೆ ಮತ್ತು ಕಲಾತ್ಮಕ ಅಭಿರುಚಿಗಳು ಬೆಳಗುವ ಯೋಗವಿದೆ. ಹುಣ್ಣಿಮೆಯ ಚಂದ್ರನು ನಿಮ್ಮ ಮನಸ್ಸಿನಲ್ಲಿ ಕಾಳಜಿ ಮತ್ತು ಮೌನಾಭಿವೃದ್ಧಿಯ ಶಕ್ತಿಗಳನ್ನು ತರಲಿದೆ. ಕೆಲವರಿಗೆ ಹಳೆಯ ನೆನಪುಗಳು, ಸಂಬಂಧಗಳ ಪುನಶ್ಚಿಂತನೆ ಉಂಟಾಗಬಹುದು. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಜೀವನದಲ್ಲಿ ತಾಳ್ಮೆ ಹಾಗೂ ಶ್ರದ್ಧೆಯೊಂದಿಗೆ ಕೆಲಸ ಮುನ್ನಡೆಸುವುದು ಅತ್ಯವಶ್ಯ. ತಾಂತ್ರಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ಸೇವಾ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ವಿಶೇಷ ಮೆಚ್ಚುಗೆ ಅಥವಾ ಗೌರವ ದೊರೆಯಬಹುದು. ನಿಮ್ಮ ಹೃದಯದಿಂದ ಕೆಲಸ ಮಾಡಿದರೆ ಫಲಿತಾಂಶ ಉತ್ತಮವಾಗುತ್ತದೆ. ಈ ದಿನದ ಕಾರ್ಮಿಕ ಚಕ್ರದಲ್ಲಿ ನಿಮಗೆ ಸ್ಪಷ್ಟವಾದ ಅಭಿಪ್ರಾಯವಿಲ್ಲದ ಸ್ಥಿತಿಗಳು ಕಾಣಬಹುದು. ಕೆಲವೊಮ್ಮೆ ಒತ್ತಡದ ಸಭೆಗಳು, ವಿಳಂಬವಾದ ನಿರ್ಣಯಗಳು ಅಸಹನೆ ತರಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವವು ಎಲ್ಲದನ್ನೂ ನಯವಾಗಿ ನಿಭಾಯಿಸಬಲ್ಲದು. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರ ಪ್ರಸ್ತಾಪಗಳು ಬರುತ್ತವೆ, ಆದರೆ ಅದನ್ನು ತಕ್ಷಣ ಒಪ್ಪದೆ ಪೂರ್ಣ ವಿಶ್ಲೇಷಣೆ ನಡೆಸಿ. ಎಚ್ಚರಿಕೆಯಿಂದ ಕೈ ಹಾಕುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನೆ ಅಗತ್ಯ. ನಿಮ್ಮ ಹಳೆಯ ಬಾಕಿಗಳನ್ನು ತೀರಿಸುವ, ಬಂಡವಾಳ ಹೂಡಿಕೆ ಬಗ್ಗೆ ಪುನರ್ಪರಿಶೀಲನೆ ಮಾಡುವ ಸೂಕ್ತ ಸಮಯವಿದು. ಭಾವನಾತ್ಮಕ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಸಂವೇದನೆಗೆ ಗುರಿಯಾದ ಖರೀದಿಗಳನ್ನು ತಕ್ಷಣ ತಪ್ಪಿಸಿ. ಪೂರ್ವದಲ್ಲಿ ಮಾಡಿದ ಬಾಂಡ್ ಅಥವಾ ಸಾಂಸ್ಥಿಕ ಹೂಡಿಕೆಗಳಿಂದ ಚಿಕ್ಕದಾದ ಆದಾಯ ಬರಬಹುದು. ಹೊಸ ಹೂಡಿಕೆಗೆ ಗುರು ಅಥವಾ ಹಿರಿಯರ ಸಲಹೆ ನಂತರ ಮಾತ್ರ ಮುಂದಾಗುವುದು ಉತ್ತಮ. ವಿದೇಶಿ ಹಣಕಾಸು ವ್ಯವಹಾರಗಳು ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಶರೀರದ ಜಲತೀವ್ರತೆ ಹಾಗೂ ನಿದ್ರೆ ಪೂರಣದ ಮೇಲೆ ಗಮನ ಹರಿಸಿ. ನೀರು ಕುಡಿಯುವ ಪ್ರಮಾಣವನ್ನು ಹೆಚ್ಚಿಸಿ. ತಲೆನೋವು, ಮಾನಸಿಕ ಕುಗ್ಗುಹೊಡೆ, ಅಲಸ್ಯ ಇವು ಹುಣ್ಣಿಮೆಯ ಚಂದ್ರ ಪ್ರಭಾವದಿಂದಾಗಿ ಕಾಣಿಸಿಕೊಳ್ಳಬಹುದು. ಯೋಗ, ಪ್ರಾಣಾಯಾಮ, ಬೆಳಗಿನ ಹೊತ್ತಿನಲ್ಲಿ ಧ್ಯಾನ ಇವು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತವೆ. ನಡುಕ, ಭಯ ಅಥವಾ ಅನಿರ್ದಿಷ್ಟ ಆತಂಕವಿದ್ದರೆ ಗುರುಸ್ತೋತ್ರ, ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಜಪಶ್ರೇಷ್ಠ. ಇಂದು ಆರೆಂಜ್ ಅಥವಾ ಲೇಮು ಬಣ್ಣದ ಹಣ್ಣುಗಳು, ಗೋಧಿ ಉತ್ಪನ್ನಗಳು ನಿಮ್ಮ ದೇಹಕ್ಕೆ ಶಕ್ತಿಯೂ ನೀಡಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳ ಜಗತ್ತಿನಲ್ಲಿ ಎಚ್ಚರಿಕೆಯ ನಡೆಯುವಿಕೆ ಅಗತ್ಯ. ನೀವು ಹೇಳುವ ಪ್ರತಿಯೊಂದು ಮಾತು ಎಷ್ಟು ಎದೆ ತುಂಬಿದರೂ ಮುನ್ನೋಟವಿಲ್ಲದ ಪರಿಣಾಮ ತರುವ ಸಾಧ್ಯತೆ ಇರುತ್ತದೆ. ಪತ್ನಿ ಪತಿಯೊಂದಿಗೆ ಭಾವನಾತ್ಮಕ ಸಂವಾದ ಬೆಳೆಯಬಹುದು. ಇದರ ಮೂಲಕ ಕೆಲವೊಂದು ಹಳೆಯ ಅಸಮನ್ವಯಗಳು ಪರಿಹಾರಕ್ಕೆ ಬರುತ್ತವೆ. ವಿವಾಹಿತರಿಗೆ ಇಂದಿನ ದಿನ ಸಂಬಂಧ ಬಲವರ್ಧನೆಗೆ ಅನುಕೂಲ. ಸಂಬಂಧವಿಲ್ಲದವರಿಗೆ ಹಳೆಯ ಪರಿಚಯ ಪುನಶ್ಚೇತನಗೊಳ್ಳುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಸಂತೋಷಕ್ಕಾಗಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ. ವೀಕ್ಷಕರೇ, ನೀವು ಈ ದಿನದ ಸೋಮವಾರದ ದೇವತೆ ಶಿವನು.
ಇವತ್ತಿನ ಹುಣ್ಣಿಮೆ ಚಂದ್ರನ ಶಕ್ತಿಗೆ ಪೂರಕವಾಗಿ ಶಿವಾರಾಧನೆ ಶ್ರೇಷ್ಠ. ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ಜಪ 54 ಅಥವಾ 108 ಬಾರಿ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹುಣ್ಣಿಮೆಯಂದು ಗಂಗೆ ನೀರಿನಲ್ಲಿ ಸ್ನಾನ ಮಾಡಿ ಬಿಳಿ ಪುಷ್ಪಗಳಿಂದ ಶಿವಲಿಂಗಾರ್ಚನೆ ಮಾಡಿ ಅನ್ನ ಹಾಲು ಬೆಲ್ಲದಾನ ಮಾಡಿದರೆ ನಿಮ್ಮ ಕರ್ಮ ಸಂಸ್ಕಾರ ಶುದ್ಧಗೊಳ್ಳುತ್ತದೆ. ಚಂದ್ರನ ಶಕ್ತಿಗೆ ಶಾಂತಿ ನೀಡಲು ಹಾಲಿನಿಂದ ಅಭಿಷೇಕ ಮಾಡಿದರೆ ಉತ್ತಮ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಮೃದುತೆಯ ಭಾವನೆಗಳ ಹಾಗೂ ಶ್ರದ್ಧೆಯ ಸಂಕೇತ. ನಿಮ್ಮ ಆಂತರಿಕ ಶಕ್ತಿ ಬೆಳಗಿಸಲು ಈ ಸಂಖ್ಯೆಯ ಶಕ್ತಿ ಅನುಕೂಲ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣದಿಂದ ಮನಶುದ್ಧಿ, ಶಾಂತಿ, ಸರಳತೆ ಬರುವುದು. ಬಿಳಿ ಬಟ್ಟೆ, ಬಿಳಿ ಹೂವಿನ ಪೂಜೆ ನಿಮ್ಮ ದಿನವನ್ನು ಶುದ್ಧಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ 11:30 ತನಕ. ಈ ಸಮಯದಲ್ಲಿ ಪೂಜೆ, ಕುಟುಂಬ ಚಟುವಟಿಕೆ, ನಿಭಾಯಿಸಬೇಕಾದ ಮಹತ್ವದ ನಿರ್ಧಾರಗಳು ಇಡೀ ದಿನದ ಶ್ರೇಷ್ಠ ಗತಿಯನ್ನು ಒದಗಿಸಬಲ್ಲವು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುವುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನೆಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.